ವೆಲ್ಕಮ್ ಬ್ಯಾಕ್ ಟು ದಿಶಾ ಭರತ್ ವ್ಲಾಗ್ಸ್. ಸೊ ಅಗೇನ್ ಇವತ್ತು ನಮ್ಮದು ವರ್ಕೌಟ್ ಸೆಷನ್. ಅಗೇನ್ ನಿಮ್ಮದು ತುಂಬ ಕ್ವಶನ್ಸ್ ಬಂದಿದೆ, ತುಂಬ ಕಮೆಂಟ್ಸ್ ಬಂದಿದೆ, ಅದಕ್ಕೆಲ್ಲ ಆನ್ಸರ್ ಮಾಡೋ ಟೈಮ್. ಸೊ ಇವತ್ತಿನ ಈ ವ್ಲಾಗ್ ನಿಮಗೋಸ್ಕರ, ಜಸ್ಟ್ ವಾಚ್ ಇಟ್. ಹಾಯ್, ನಮಸ್ಕಾರ. ಸೊ ಇವತ್ತು ಆ್ಯಕ್ಚುಲಾಗಿ ವೀಕೆಂಡ್ ಚಾಲೆಂಜ್ ಇತ್ತು. ವೀಕೆಂಡ್ ಚಾಲೆಂಜ್ ಅಂತ ಹೇಳಿದ್ರೆ ನಾರ್ಮಲಾಗಿ ಒಂದು ಅವ್ರ ಪೊಟೆನ್ಷಿಯಲ್ ಏನಿದೆ, ಅವ್ರ ಸ್ಟ್ರೆಂತ್ ಏನಿದೆ ಅದನ್ನು ಚೆಕ್ ಮಾಡಲಿಕ್ಕೆ ಒಂದು ಚಾಲೆಂಜ್ ಇಡ್ತಾ ಇರ್ತೀವಿ. ಇವತ್ತು ಡೆಡ್ ಲಿಫ್ಟ್ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲರೂ 100 kgಗಿಂತ ಜಾಸ್ತಿನೇ ಲಿಫ್ಟ್ ಮಾಡಿದ್ರು. ಅಂದರೆ ಡೇ ಒನ್ ಅವ್ರು ಬಿಗ್ನರ್, ಅಂದರೆ ನಾಟ್ ಇವನ್ ಒಂದು ಪುಷಪ್ಸ್ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ, ಒಂದು ನಾರ್ಮಲ್ ಡೆಡ್ ಲಿಫ್ಟ್ ಅವ್ರು ಮಾಡೇ ಇಲ್ಲ. ಅವ್ರು ಕೂಡ 100 kg ಡೆಡ್ ಲಿಫ್ಟ್ ಮಾಡಿದ್ದಾರೆ ಮತ್ತು 200 kg ಕೂಡ ಲಿಫ್ಟ್ ಆಗಿದೆ ಇವತ್ತು. ಸೊ ಅದನ್ನು ಮುಗಿಸಿ ನಾವು ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವರ್ಕೌಟ್ ಬಂದು ಚೆಸ್ಟ್, ಶೋಲ್ಡರ್ ಮತ್ತು ಟ್ರೈಸೆಪ್ಸ್ ಇದೆ ಮತ್ತು ಕೋರ್ ವರ್ಕೌಟ್ ಇರುತ್ತೆ ಇವತ್ತಿನ ವರ್ಕೌಟಲ್ಲಿ. ಸೊ ಜೊತೆ ನಾನು ನಿಮ್ಮ ಕ್ವಶನ್ಗಳು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ಎಂಗೇಜ್ ಇದೆ. ಅಂದರೆ ತುಂಬ ಕ್ವಶನ್ಗಳು ಡಿಫ್ರೆಂಟ್ ನಿಮ್ಗೆ ಡೌಟ್ ಇರೋದು ಕೇಳ್ತಾ ಇದ್ದೀರಾ. ಸೊ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀವಿ, ವಾಚ್ ಮಾಡಿ. ಆ್ಯಂಡ್ ವೀಕೆಂಡ್ ಚಾಲೆಂಜು ವಿಡಿಯೋ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಗೋ ಆ್ಯಂಡ್ ವಾಚ್ ಇಟ್. ಸೊ ಫಸ್ಟ್ ವೇರಿಯೇಷನ್ ಬಂದು ಫ್ಲಾಟ್ ಡಂಬಲ್ ಫ್ಲೇಸ್ ಮತ್ತು ಡಂಬಲ್ ಚೆಸ್ಟ್ ಪ್ರೆಸ್ ಇದೆ. 10x10 ಅಂದರೆ ಚೆಸ್ಟ್ ಫ್ಲೈಸ್ 10 reps ಇರುತ್ತೆ ಮತ್ತು ಚೆಸ್ಟ್ ಪ್ರೆಸ್ 10 reps ಇರುತ್ತೆ. ಫಸ್ಟು ಮಾಡ್ರೇಟ್ ವೇಟಿಂದನೇ ಹೋಗ್ತೀನಿ. 7.5 10 reps. ಇಮಿಡಿಯೇಟಾಗಿ ಚೆಸ್ಟ್ ಪ್ರೆಸ್ 10 reps ಇರುತ್ತೆ. ಸೊ ಈ ಥರ 3 ಸೆಟ್ ಇರುತ್ತೆ. 10x10 ಒಂದು ಸೆಟ್, ಆ ಥರ 3 ಸೆಟ್ ಇರುತ್ತೆ. ಸೊ ನಾವು ಇವತ್ತು ಫುಲ್ ಬಾಡಿ ವರ್ಕೌಟ್ ಮಾಡ್ತಾ ಇದ್ದೀವಿ. ಕೂಡ ಆವಾಗಲೇ ಆಗಿರೋದು ವೀಕೆಂಡ್ ಚಾಲೆಂಜ್ ಇರೋದ್ರಿಂದ ಆಗಿದೆ. ಸೊ ಇಷ್ಟು ನೋಡ್ಬೇಕಂದ್ರೆ ಅಗೇನ್ ನೀವು ವೀಕೆಂಡ್ ಚಾಲೆಂಜ್ ವೀಡಿಯೋಗೆ ಹೋಗಿ ನೋಡಿ ಆ್ಯಂಡ್ ಬನ್ನಿ. ಆ್ಯಂಡ್ ಸೊ ನಾನು ಫುಲ್ ಬಾಡಿ ವರ್ಕೌಟ್ ಮಾಡ್ತಿರೋದ್ರಿಂದ ಐ ಸ್ಟಾರ್ಟ್ ವಿತ್ ಅ ಬರ್ಪೀಸ್. ಸೊ ತುಂಬ ಜನಕ್ಕೆ ಬರ್ಪೀಸ್ ಅಂದರೆ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ, ಬಟ್ ಐ ಹ್ಯಾಡ್ ಟು ಡೂ ಇಟ್. Let's go. Go push-ups. Stand. Jump. Push-ups. Stand. Jump. Yes. I get down. So 10 reps ಆಯಿತು. 10x6 set. Very good. ಸೊ ಇವಾಗ ನೆಕ್ಸ್ಟ್ ವೇರಿಯೇಷನ್ ಇನ್ಕ್ಲೈನ್ ಡಂಬಲ್ ಚೆಸ್ಟ್ ಪ್ರೆಸ್ ಇರುತ್ತೆ. 12x4 set. 12x4 ಸ್ಟಾರ್ಟಿಂಗ್ ವೇಟ್ ನಾನು 16, 20, 25, 30 ತಗೊಳ್ತೀನಿ. ತುಂಬ ಹೆವಿನಲ್ಲ, ನನಗೆ ತುಂಬ ಮಾಡ್ರೇಟ್ ಎಲ್ಲ ಒಂದು ಮಿಡಲ್ ವೇಟ್ ಥರ ಹೋಗುತ್ತದೆ. ಸೊ 15, 20, 25, 30 ಫಸ್ಟ್ ಸೆಟ್. ಎಸ್. ಸೊ ನಾರ್ಮಲಾಗಿ ಚೆಸ್ಟ್ ಪ್ರೆಸ್ ಎಲ್ಲ ಮಾಡುವಾಗ ಯಾವ ಥರ ಅಂದರೆ ಡೈರೆಕ್ಟಾಗಿ ಹೀಗೆ ಲಿಫ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ನಾರ್ಮಲಿ ನಿಮಗೆ ಶೋಲ್ಡರ್ ಆ ಥರ ಸಪೋರ್ಟ್ ಮಾಡಲ್ಲ. ಸೊ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ ಒಂದು ಈ ಥರ ಯೂಸ್ ಮಾಡ್ಬೋದು ನೋಡಿ. ನೀವು ಲೆಗ್ಸ್ ಎಡ್ಜಲ್ಲಿ, ಅಂದರೆ ನೀ ಎಡ್ಜಲ್ಲಿ ನೀವು ಸಪೋರ್ಟ್ ತೊಗೊಳ್ಳಿ. ನೀವೊಂದು 50 kg ಈ ಸೈಡ್, ಅಂದರೆ 50, 60 kg ಇದ್ರೂ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ಸೊ ಜಸ್ಟ್ ಈ ಥರ ಪುಷ್ ತೊಗೊಳ್ಳಿ, ಈ ಥರ ಪುಷ್. ಸೊ ಬೇಕಾದ್ರೆ ಸಿಂಗಲ್ಲು ತೊಗೊಬೋದು, ಇಲ್ಲ ಅಟ್ ಎ ಟೈಮು ತೊಗೊಬೋದು, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೇ ಟೆಕ್ನಿಕ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತಲ್ಲ, ಬಟ್ ನಾರ್ಮಲಿ ಹೆಲ್ಪ್ ಆಗುತ್ತೆ. ಸೊ ಓಕೆನಾ. ಸೊ ಈ ಥರ ಇರ್ತೀರ, ಜಸ್ಟ್ ಸಪೋರ್ಟ್ ತೊಗೊಂಬಿಡಿ ಈ ಥರ ನೋಡಿ. ನಿಮ್ಗೆ ಗೊತ್ತಾಗಿಲ್ಲ, ಒಂದು ಶೋಲ್ಡರ್ ಮೂಮೆಂಟ್ ಇರಲ್ಲ, ಸೇಫ್ ಆಗಿರ್ತೀರ. ಸೊ ಈ ಥರ ಲಿಫ್ಟ್ ಡೌನ್, ಬ್ರೀತ್ ಔಟ್. 2, 3, 4, 5, 6, 7, 8, 9, 10, 11, 12. ಸೊ ಡೌನ್, ಇಲ್ಲಿಗೆ ಡೌನ್ ಬನ್ನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಇಲ್ಲಿರುವಾಗ ಸೊ ಡೈರೆಕ್ಟಾಗಿ ಅಲ್ಲಿಂದ ಲಿಫ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಶೋಲ್ಡರ್ ಜಾಯಿಂಟ್ ಮತ್ತು ಲೋವರ್ ಬ್ಯಾಕ್ ಎಫೆಕ್ಟ್ ಆಗುತ್ತೆ, ಚಾನ್ಸಸ್ ಇರುತ್ತೆ. ಸೊ ಡೌನ್ ತೊಗೊಳ್ಳಿ, ಸ್ವಲ್ಪ ಟರ್ನ್ ಮಾಡಿ, ಲೆಗ್ಸ್ ಫಾರ್ವರ್ಡ್ ತೊಗೊಳ್ಳಿ, ಈ ಥರ ಲಿಫ್ಟ್ ಮಾಡಿಬಿಡಿ. ಸೊ ಈ ಥರ ಇರುತ್ತೆ. ಆಮೇಲೆ ಸ್ಟ್ಯಾಂಡ್ ಮಾಡಿ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಇಂಜುರಿ ಚಾನ್ಸಸ್ ನಿಮಗೆ ಶೋಲ್ಡರ್ಗೆ ಎಫೆಕ್ಟ್ ತುಂಬ ಕಡಿಮೆ ಇರುತ್ತೆ. ಸೊ ಮೂಮೆಂಟ್ ಈಸಿಯಾಗಿ ಹೋಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಒಂದು ಈಸಿ ಆಗುತ್ತೆ. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ಗೂ ನಾರ್ಮಲಾಗಿ ಈ ಥರ ಮಾಡ್ತೀನಿ, ಮತ್ತು ನಾನೇ ಪರ್ಸ್ನಲ್ಲಾಗಿ
ಒಂದು 60 kg ಇರುವಾಗ ನಿಮ್ಗೆ ಯಾರು ಸಪೋರ್ಟ್ ಬೇಕಾಗಿಲ್ಲ, ನೀವೇ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ನಿಮ್ಮ ಸ್ಟ್ರೆಂತ್ ಅಂದರೆ 60 kg ಮಾಡಿ ಅಂತಲ್ಲ, ನಿಮ್ಮ ಮ್ಯಾಕ್ಸಿಮಮ್ ವೇಟ್ ಕೂಡ ಈಸಿಯಾಗಿ ಮಾಡ್ಬೋದು. ಸೊ ಅಗೇನ್ ಇಟ್ಸ್ ಅ ಕ್ಯೂ ಎ ಟೈಮ್. ಸೊ ನಿಮ್ಮ ಕಮೆಂಟಿಗೆ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಅಗೇನ್ ನಾವು ಬಂದಿದ್ದೀವಿ. ಸೊ ಫಸ್ಟ್ ಕಮೆಂಟ್ ಏನಂದರೆ, ಮಾಸ್ ಗೇನರ್ನ ವಾಟರಲ್ಲಿ ತೊಗೊಬೋದಾ? ತೊಗೊಬೋದು, ವಾಟರಲ್ಲಿ ತೊಗೊಬೋದು. ಬಟ್ ನನ್ನ ಅಡ್ವೈಸು ಮಾಸ್ ಗೇನರ್ ಬೇಕಾಗಿಲ್ಲ. ನೀವು ಮಾಸ್ ಗೇನರಿಗೆ ಹಾಕುವಂಥ ಅಮೌಂಟ್ನ ನೀವು ಸ್ವೀಟ್ ಪೊಟ್ಯಾಟೊ ಇಲ್ಲ ರೈಸ್ ಇರ್ಬೋದು, ಅಂದರೆ ನೀವು ಕ್ಯಾಲರಿ ಸರ್ಪ್ಲಸಲ್ಲಿ ಇರಬೇಕಾಗುತ್ತೆ. ನೀವು ಮಾಸ್ ಗೇನರ್ ಯೂಸ್ ಮಾಡ್ತಿದ್ದೀರ ಅಂದರೆ ನೀವು ಗೇನ್ ಆಗಬೇಕು ಅಂತ ಅಲ್ವಾ. ಸೊ ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ಬೋದು, ರೈಸ್ ಯೂಸ್ ಮಾಡ್ಬೋದು. ಸೊ ಮಾಸ್ ಗೇನರ್ ದುಡ್ಡು ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ಯೂಸ್ ಮಾಡ್ತಾಯಿದ್ರೆ ವಾಟರ್ ಜೊತೆ ಯೂಸ್ ಮಾಡಿ. ಬಟ್ ನಾರ್ಮಲ್ ಫುಡ್ಡಲ್ಲೇ ನೀವು ಹಿಟ್ ಮಾಡ್ಬೋದು, ಮಾಸ್ ಗೇನರ್ ಬೇಕಾಗಿಲ್ಲ. ಸೊ ಆ ಕ್ವಶನ್ ಕೇಳಿದ್ದು ಪ್ರವಿ ಅನ್ನೋರು. ನೆಕ್ಸ್ಟ್ ಕ್ವಶನ್ ಬಂದು ಕಿರಣ್ ಅನ್ನೋರು, ಭರತಣ್ಣ ನೀವು ಇಂದಿರಾನಗರ್ ಸ್ಟುಡಿಯೋಗೆ ಬಂದರೆ ಸಿಗ್ತೀರಾ, ನಿಮ್ಮ ಹತ್ರ ಮಾತಾಡಬೇಕು ಅಂತೆ. ಇಂದಿರಾನಗರಲ್ಲಿ ಆಗಲ್ಲ, ಅದು ಕಂಪ್ಲೀಟ್ಲಿ ಒಂದು 1.5 hour ಮಾತ್ರ ನಾವು ಅಲ್ಲಿ ಇರ್ತೀವಿ. ಮತ್ತು ಸೆಷನ್ ಇರುತ್ತೆ. ಆ ಟೈಮಲ್ಲಿ ನಾವು ಪರ್ಸ್ನಲ್ ಟಾಕ್ ಏನೂ ಇರಲ್ಲ. ನಾವು ಅದು ಹೇಳಿದ್ರೆ ಇರೋದೇ 1.5 hour. ಬೇಕಾದರೆ ನೀವು ಬೆಲ್ ರೋಡಿಗೆ ಬರ್ಬೋದು. ಬಟ್ ನಮ್ಮ ಕಂಪ್ನಿ ನಂಬರ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ನೀವು ಒಂದು ಕನ್ಸಲ್ಟೇಷನ್ ಟೈಮ್ ತೊಗೊಂಡು ಬಂದಾಗ ಮೀಟ್ ಆಗ್ಬೋದು. ಸೊ ನಂಬರ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಜಸ್ಟ್ ಕಾಲ್ ಮಾಡಿ. ಓಕೆ. ಏರ್ ಚಾನಲ್ಸು ಗಿವ್ ಮೀ ಯುವರ್ ಜಿಮ್ ವೇರ್ ಕಲೆಕ್ಷನ್ಸ್ ಅಂತೆ. ಓಕೆ, ಕಂಪ್ಲೀಟ್ ಒಂದು ಅದ್ರ ಬಗ್ಗೆನೇ ಬ್ಲಾಗ್ ಮಾಡ್ಬೋದು. ಅಂದರೆ ಇಲ್ಲಿಂದ ತಂದಿರೋದಾಗಲಿ ಯಾವ ಥರ ಮತ್ತು ಏನು ಯೂಸ್ ಮಾಡ್ಬೋದು ಅಂತ ಮಾಡ್ಬೋದು. ಎಸ್. ನೆಕ್ಸ್ಟ್ ಕ್ವಶನ್ ರಾಕಿ ಅನ್ನೋರು, ಬಿಗಿನರ್ ಸೀರೀಸ್ ಸ್ಟಾರ್ಟ್ ಮಾಡಿ ಅಂತೆ. ಬಿಗಿನರ್ ಆ್ಯಕ್ಚುಲಿ ಇದು ಮಾಡಬೇಕು, ಏನಕ್ಕಂದರೆ ಸ್ವಲ್ಪ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಲೆವೆಲಲ್ಲಿ ಇರೋರಿಗೆ ಅಷ್ಟು ಹೆಲ್ಪ್ ಆಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ಬಿಗಿನರಿ ಪಾಪ ಅಂದರೆ ತುಂಬ ಮಿಸ್ಗೈಡ್ ಆಗ್ತಾ ಇರ್ತಾರೆ. ಅವ್ರಿಗೆ ಯಾವ ಥರ ಸ್ಟಾರ್ಟ್ ಮಾಡಬೇಕು ಏನು ಅಂತ ಐಡಿಯಾನೇ ಇರಲ್ಲ. ಅಂಥವ್ರಿಗೆ ಒಂದು ವೀಡಿಯೋಗಳು ಮಾಡಬೇಕಂತ ನಮ್ಮದು ಮೈಂಡಲ್ಲಿದೆ. ಬಟ್ ಅದೇ ಟೈಮ್ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ನಮ್ಗೆ ಟೈಮ್ ಸಿಗ್ತಾ ಇಲ್ಲ ಲಿಟರಲಿ. ಬಟ್ ಟೈಮ್ ಮಾಡ್ಕೊಂಡು ಮಾಡ್ತೀವಿ ಖಂಡಿತ. ಯಾರೋ ಅವರು ರಾಕಿ ಅವರಿಗೆ ಬಿಗಿನರ್ ಸೀರೀಸ್ ಸ್ಟಾರ್ಟ್ ಮಾಡ್ತೀವಿ ಸದ್ಯದಲ್ಲಿ, ಇನ್ನೊಂದು ಮಂತ್ ಒಳಗಡೆ ಸ್ಟಾರ್ಟ್ ಮಾಡ್ತೀವಿ. ಸೊ ಗುರುಮೂರ್ತಿ ಅನ್ನೋರು, ಆಲ್ ದ ಬೆಸ್ಟ್ ಯುವರ್ ವ್ಲಾಗ್ಸ್ ಅಂತೆ. ಥ್ಯಾಂಕ್ ಯು. ವಿನಯ್ HR ಗೌಡ, ಥ್ಯಾಂಕ್ ಯು ಸೋ ಮಚ್ ಬ್ರೋ ಆ್ಯಂಡ್ ಸಿಸ್ಟರ್ ಅಂತ ಹಾಕಿದ್ದಾರೆ. ಫಾರ್ ಯುವರ್ ಸಜೆಷನ್ ಅಂತ. ಥ್ಯಾಂಕ್ ಯು ವಿನಯ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವೇರಿಯೇಷನ್ ಬಂದು ಜಂಪಿಂಗ್ ಸ್ಕಾಟ್ಸ್ ಆರ್ ಸ್ಕಾಟ್ ಮಾಡಿ ಜಸ್ಟ್ ಜಂಪ್ ಮಾಡೋದು. ಇದು ಬಂದು 20 into 4 ಸೆಟ್ ಮಾಡ್ತೀನಿ. ಇದು ಕೂಡ ನಿಮ್ಮದು ನಾರ್ಮಲ್ ಸ್ಕಾಟ್ಸ್ ರೇಂಜ್ ಅಷ್ಟೇ. ಅದೇ ಪೊಸಿಷನ್ ತೊಗೊಂಡು ಗೋ ಸ್ಕಾಟ್, ಸ್ಟ್ಯಾಂಡ್, ಜಂಪ್, ಗೋ ಜಂಪ್. ರೆಪ್ಸ್ ಆಗಿದೆ. ಈ ಥರ 3 more ಸೆಟ್. ಸೊ ಇವಾಗ ನಾನು ಅಂದ್ಕೊಂಡಿದ್ದೆ 15, 20, 25, 30 ಮಾಡೋಣ ಅಂತ. ಸೊ ನನಗೆ ಹೇಳಿದೆ ಯಾವ ಥರ ಲಿಫ್ಟ್ ಮಾಡಿ ಯಾವ ಥರ ಡೌನ್ ಮಾಡ್ಬೋದು ಅಂತ. ಹೆವಿ ವೇಟಲ್ಲಿ ಯಾವ ಥರ ಮಾಡೋದಂತ ತೋರಿಸ್ಲಿಕ್ಕೋಸ್ಕರ 40 ಟ್ರೈ ಮಾಡ್ತಾಯಿದ್ದೀನಿ. 40 ಈ ಸೆಟ್ kg. ಆದರೆ 15 ಟ್ರೈ ಮಾಡ್ತೀನಿ. ಬಟ್ ಇದು 3rd ಸೆಟ್ 40 kg, ನೋಡೋಣ ಹೇಗೆ ಹೋಗುತ್ತೆ ಅಂತ. ಲೈಟ್ ವೇಟ್. ಎಸ್, ಈ ಥರ ಸ್ವಲ್ಪ ಎಡ್ಜಲ್ಲಿರುತ್ತೆ. ಸಪೋರ್ಟಿಗೆ ಸುಮ್ಮನೆ ಬ್ಯಾಕ್ ಸೈಡ್ ಇರಲಿ. ಬಟ್ ಅವರನ್ನು ನಂಬ್ಕೊಂಡಿರಬೇಡಿ, ಆದರೆ ನಿಮ್ಮ ನಂಬಿಕೆ ಇರಲಿ. ಲೈಟ್ ವೇಟ್. 3, 2, 1. ಬಿಡ. Come on. Crazy going. Come on. Yes. Superb. ಸೊ ನೋಡಿ, ಈಸಿಯಾಗಿ ನಿಮ್ದು ಯಾರದೇ ಸಪೋರ್ಟ್ ಇಲ್ಲದೆ, ಅಂದರೆ ಬ್ಯಾಕ್ ಸೈಡ್ ಸಪೋರ್ಟ್ ಬೇರೆ, ದಂಬಲ್ ಕೊಡ್ಲಿಕ್ಕೆ ಸಪೋರ್ಟ್ ಇಲ್ಲ, ಶೋಲ್ಡರ್ ನೋಡಿ ಏನೋ ಮೂಮೆಂಟ್, ಆರಾಮ್ಸೆ ಲಿಫ್ಟ್ ಮಾಡ್ಬೋದು. 80 kg ಇದೆ, ಆರಾಮ್ಸೆ ಲಿಫ್ಟ್ ಮಾಡ್ಬೋದು. ಸೊ ಈ ಟೆಕ್ನಿಕ್ ಯೂಸ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನಮ್ಮಲ್ಲಿ ಗೊತ್ತಿರುತ್ತೆ ಎಲ್ಲರಿಗೂ, ಬಟ್ ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸ್ಟ್ಯಾಂಡ್ ಮಾಡಿ ನೋಡಿ, ಈ ಥರ ದಂಬಲ್ನ ರಿಪ್ಲೇಸ್ ಮಾಡಿ. ಅದು ಮೇಯ್ನ್ ಆ್ಯಕ್ಚುಲಾಗಿ. ತುಂಬ ಜನ ಹೇಗಂದರೆ 30 kgನೇ ಹೆವಿ ಅಂತ ಎತ್ತು ಫ್ಲೋರಲ್ಲಿ ಹಾಕ್ಬಿಡೋದು. ಒಂದು ಪಕ್ಕದಲ್ಲಿ ಯಾರಿಗಾದರೂ ತಾಗಾರೆ ಅವ್ರ ಲೈಫನ್ನು ಡ್ಯಾಮೇಜ್ ಆಗಿಬಿಡುತ್ತೆ. ಅಂದರೆ ಏನಾದ್ರು ಇಂಜುರಿ ಆಯ್ತಂದರೆ ಅವ್ರ ಲೈಫ್ ಲಾಂಗ್ ಸಫರ್ ಮಾಡೋ ಥರ ಆಗುತ್ತೆ ನಿಮ್ಮಿಂದ. ಇನ್ನೊಂದು, ಜಿಮ್ಮಲ್ಲಿ ಕಂಪ್ಲೀಟ್ ಮ್ಯಾಟ್ ಕೆಳಗಡೆ ನಿಮಗೆ ಡ್ಯಾಮೇಜ್ ಆಗೇ ಆಗುತ್ತೆ ಎನಿ ಟೈಮ್. ಇಲ್ಲ ಗ್ಲಾಸ್ ಎತ್ತಾಗೋದು ಆ ಥರದ್ದೆಲ್ಲ ಆಗುತ್ತೆ. ಸೊ ಶೋ ಆಫ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನಿಮಗೋಸ್ಕರ ನೀವು ನಿಮ್ಮ ಇಂಪ್ರೂವ್ಮೆಂಟಿಗೆ ಮಾಡ್ತಾ ಇರೋದು. ಸೊ
ಯಾರಾದರೂ ಶೋ ಆಫ್ ಮಾಡ್ತಾ ಇರೋರಿಗೆ ನಾನು 40 kg ಮಾಡಿದ್ದೀನಿ, 50 kg ಮಾಡಿದ್ದೀನಿ ಮತ್ತು 60 kgನೂ ಮಾಡಿದ್ದೀನಿ. ಬಟ್ ಇವಾಗ ನೋಡಿ ಏನೂ ಸೌಂಡ್ ಇಲ್ಲ, ನಾನೇ ನೀಟಾಗಿ ರಿಪ್ಲೇಸ್ ಮಾಡಿದ್ದೀನಿ ಆ ಥರ. ಸೊ ವೆಯ್ಟ್ನ ಡ್ರಾಪ್ ಮಾಡಬೇಡಿ, ಒಂದು ವೆಯ್ಟ್ನ ರಿಪ್ಲೇಸ್ ಮಾಡಿ, ಎರಡು. ಸೊ ನಿಮ್ಮಿಂದ ಸುಮ್ಮನೆ ಹೌಸ್ ಕೀಪಿಂಗ್ ಅವರಿಗೆ ಇಲ್ಲ ಬೇರೆ ಟ್ರೈನರ್ಸಿಗೆ ವರ್ಕೌಟ್ ಥರ ಮಾಡಿಬಿಡಿ, ನೀವೇನು ವೇಟ್ ಮಾಡಿರ್ತೀರೋ ಅದನ್ನೇ ರಿಪ್ಲೇಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೇರಿಯೇಷನ್ ಬಂದು ಮೌಂಟೇನ್ ಕ್ಲೈಂಬರ್. ಆ್ಯಂಡ್ ನಾನು ಇನ್ನೊಂದೇನು ಹೇಳಬೇಕಂತಿದ್ರೆ, ಇವತ್ತು ನಾನು ತೋರಿಸ್ತಾ ಇರೋ ಎಲ್ಲ ವರ್ಕೌಟ್ ನೀವು ರೆಗ್ಯುಲರ್ ವರ್ಕೌಟ್ ಜಿಮ್ಮಿಗೆ ಹೋಗೋರು ಒಂದೊಂದು ದಿವಸ ಜಿಮ್ಗೆ ಹೋಗೋಕ್ಕಾಗಿಲ್ಲ, ಮನೇಲೇ ವರ್ಕೌಟ್ ಮಾಡ್ಕೊಳೋದಂತ ಪ್ಲ್ಯಾನ್ ಮಾಡಿದ್ರೆ ಈ ವರ್ಕೌಟ್ನ ಫಾಲೋ ಮಾಡ್ಬೋದು. ನಾಟ್ ಫಾರ್ ದ ಬಿಗಿನರ್ಸ್, ಲೈಕ್ ಇನ್ನೇನು ಗೊತ್ತೇ ಲೈಕ್ ಮಾಡೇ ಇಲ್ಲ ಅನ್ನೋರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಯಾರು ಜಿಮ್ಗೆ ಯೂಶ್ವಲಿ ಹೋಗ್ತಿದ್ದೀರ ಅವ್ರು ಮಾಡ್ಬೋದು. ಆ್ಯಂಡ್ ಸ್ವಲ್ಪ ನೀ ಇಂಜುರಿ ಇರೋರು ಅವರೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಆರಾಮಾಗಿರೋರು ಇದನ್ನು ಮಾಡ್ಬೋದು. ನಿಮ್ಗೆ ಏನಾದರೂ ಹೋಮ್ ವರ್ಕೌಟ್ ಬೇಕು ಅಂದರೆ ಲೇಡೀಸ್ಗಾಗಲಿ ಬಾಯ್ಸ್ಗಾಗಲಿ ಇಲ್ಲ ಬಿಗಿನರ್ಸ್ಗಾಗಲಿ ಎನಿವನ್ ಕಮೆಂಟ್ ಮಾಡಿ ಹೋಮ್ ವರ್ಕೌಟ್ ಅಂತ. ಸೊ ನಾನು ಹೋಮ್ ವರ್ಕೌಟ್ ಕೂಡ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್, ಲೆಟ್ಸ್ ಗೋ ವಿತ್ ಅ ಮೌಂಟೇನ್ ಕ್ಲೈಂಬರ್. ಹ್ಯಾಂಡ್ಸ್ ಮಿಡಲ್ ಆಫ್ ಚೆಸ್ಟ್, ನಿಮ್ಮದು 2 ಹ್ಯಾಂಡ್ಸ್ ಮಧ್ಯೆ ನಿಮ್ಮದು ಚೆಸ್ಟ್ ಇರೋ ಥರ ಮೈಂಟೈನ್ ಮಾಡಿ. ಆ್ಯಂಡ್ ಹಿಪ್ ಡೌನ್, ಪುಷ್. ಸೊ 30 reps ಮಾಡಿದ್ದೀನಿ. 30 into 3 ಸೆಟ್ ಮಾಡ್ತೀನಿ. ತುಂಬ ಎಫೆಕ್ಟಿವ್ ಆಗಿರುತ್ತೆ ವರ್ಕೌಟ್. ನಿಮಗೆ ಒಳ್ಳೆ ಕರೆಕ್ಟು ಪೊಸಿಷನ್ ಮೈಂಟೈನ್ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಎಸ್, ಟ್ರೈ ಮಾಡಿ, ನನಗೆ ಹೇಳಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಅಭಿಷೇಕ್ ಅನ್ನೋರು, ಬ್ರೋ ಸಿಂಗಲ್ ವರ್ಕೌಟ್ ಆರ್ ಡಬಲ್ ವರ್ಕೌಟ್ ಇನ್ ಅ ಡೇ ವಿಚ್ ಈಸ್ ಬೆಸ್ಟ್? ಸಿಂಗಲ್ ವರ್ಕೌಟ್ ಅಂದರೆ ನನಗೆ ಸಿಂಗಲ್ ಮಸಲ ಇಲ್ಲ ಸಿಂಗಲ್ ಸೆಷನ್, ಡಬಲ್ ಮಸಲ ಡಬಲ್ ಸೆಷನ್ ಅಂತ ಗೊತ್ತಾಗಿಲ್ಲ. ಡಬಲ್ ಸೆಷನ್ ಅಂತ ಕೇಳಿದ್ರೆ ಅಂದರೆ 2 ಸೆಷನ್, ಅಂದರೆ ಮಾರ್ನಿಂಗ್ ಒಂದು ಸೆಷನ್ ಈವ್ನಿಂಗ್ ಒಂದು ಸೆಷನ್ ಅಂತ ಕೇಳಿದ್ರೆ ನಾನು ಬೇಡ ಅಂತಲೇ ಹೇಳ್ತೀನಿ. ಸೋಷಿಯಲ್ ಮೀಡಿಯಾ ಇಲ್ಲ ಯೂಟ್ಯೂಬ್ ಆ ಥರದ್ದೆಲ್ಲ ಜಾಸ್ತಿ, ಅದು ಮೇನಾಗಿ ಇನ್ಸ್ಟಾಗ್ರಾಮು ಯಾವ ಥರ ಅಂದರೆ ಕಂಪ್ಲೀಟ್ ವ್ಯೂಸಿಗೋಸ್ಕರ ಮತ್ತು ಅವ್ರು ಫೇಮಸ್ ಆಗಲಿಕ್ಕೋಸ್ಕರ ಅಂದರೆ ನಾರ್ಮಲ್ ಮಾಡೋದು ತೋರಿಸೋದಿಲ್ಲ, ಕಂಪ್ಲೀಟ್ ಡಿಫ್ರೆಂಟ್ ತೋರಿಸ್ತಾ ಹೋಗ್ತಾರೆ. ಅದನ್ನು ತುಂಬ ಜನ ಫಾಲೋ ಮಾಡಿ ಒಂದು ಓಕೆ ರಿಸಲ್ಟ್ ಬಂದಿಲ್ಲ ಅಂದರೆ ಓಕೆ, ಬಟ್ ಏನಾದರೂ ಇಂಜುರಿ ಆದರೆ ಆ ಥರ ಎಲ್ಲ ಆದರೆ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಯಾವತ್ತೂ ಎಂಟರ್ಟೈನ್ಮೆಂಟಿಗೆ ನೋಡಿ, ಮತ್ತು ನಿಮ್ಗೆ ಗೊತ್ತಾಗುತ್ತೆ, ಒಂದು ಬೇಸಿಕ್ ಐಡಿಯಾ ಇರುತ್ತೆ ನಿಮ್ಗೆ ಅವ್ರು ಹೇಳ್ತಿರೋದು ನಿಜ ಇದೆಯಾ, ಅವ್ರು ಯಾವ ಪರ್ಪಸಿಗೆ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಒಂದು ಐಡಿಯಾ ಇರುತ್ತೆ. ಇವಾಗ ನೋಡ್ಬೋದು ನೀವು ರೀಸೆಂಟಾಗಿ ಪರ್ಸ್ನಲ್ ಆಗಂತಲ್ಲ, ಒಬ್ಬೊಬ್ರು ಏನಂದರೆ ಏನೇನೋ ತಿಂದು ವೀಡಿಯೋಗಳು ಮಾಡಿ ಈ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾರೆ, ಅದನ್ನು ಜನಗಳು ಫಾಲೋ ಮಾಡ್ತಾರೆ. ನಾನು ಹೇಳೋದಾದ್ರೆ ಆ ಹುಡುಗನ ತಪ್ಪೇ ಇಲ್ಲ. ಆ್ಯಕ್ಚುಲಾಗಿ ಫಾಲೋ ಮಾಡಿ ಇರುವಂಥವ್ರಿಗೆ ಒಂದು ಬೇಸಿಕ್ ನಾಲೆಡ್ಜ್ ಬೇಕಂದರೆ, ಒಂದು ಹೊರಗಡೆ ಶುಗರೆಲ್ಲ ತಿಂದು ಓಕೆ ಔಟ್ಲುಕ್ ರೆಡಿ ಆದ ಅಂದ್ಕೊಳ್ಳಿ, ಬಟ್ ಹೆಲ್ತ್ ಡ್ಯಾಮೇಜ್ ಆಗೇ ಆಗುತ್ತಲ್ವ. ಇವತ್ತೆಲ್ಲ ಲಾಂಗ್ ಟರ್ಮಲ್ಲಿ ಹೆಲ್ತ್ ಡ್ಯಾಮೇಜ್ ಆಗೇ ಆಗಿರುತ್ತೆ. ಒಂದು ಶುಗರ್ ಓಕೆ, ಒಂದು ಸ್ವೀಟ್ ಅಂದರೆ ಅದ್ರಲ್ಲಿ ಏನಿರುತ್ತೆ ಅಂತ ಒಂದು ಬೇಸಿಕ್ ನಾಲೆಡ್ಜ್ ನಿಮ್ಗೆ ಬೇಕಾಗುತ್ತೆ. ಸೊ ಅವರೇನೋ ಒಂದು ವೀಡಿಯೋ ಮಾಡೋರು ಬ್ಯಾಕ್ಗ್ರೌಂಡ್ ಒಳ್ಳೆ ಮ್ಯೂಸಿಕ್ ಹಾಕ್ಬಿಟ್ರು ವಾವ್ ಅಂತ ಅನ್ನಿಸ್ತು, ನೀವು ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಸೊ ಒಂದು ಬೇಸಿಕ್ ನಾಲೆಡ್ಜ್ ಇರಲಿ, ಅದನ್ನಾದರೂ ಫಾಲೋ ಮಾಡಲಿಕ್ಕಿಂತ ಮುಂಚೆ ನೀವು ಅದು ಫಾಲೋ ಮಾಡಿದ್ರೆ ನಮ್ಗೆ ಅದು ಉಪಯೋಗ ಆಗುತ್ತೆ ಉಪಯೋಗ ಆಗಲ್ವ ಅನ್ನೋದು ಒಂದು ಬೇಸಿಕ್ ನಾಲೆಡ್ಜ್ ಇರಲಿ. ಸೊ ಅದೇ ಡಬಲ್ ವರ್ಕೌಟ್ ಸಿಂಗಲ್ ವರ್ಕೌಟ್ ಅಂತ ಕೇಳಿದಲ್ಲ ಇವರು, ಅದೇ ಡಬಲ್ ವರ್ಕೌಟ್ ಆದರೆ ಡಬಲ್ ವರ್ಕೌಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ಹೇಳಿದ್ನಲ್ಲ, ಅವರು ಇವಾಗ ಒಬ್ಬ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ರೆಡಿ ಆಗ್ತಿದ್ರೆ ಅವ್ರು ಬೇರೆನೇ ಯೂಸ್ ಮಾಡ್ತಾ ಇರ್ಬೋದು, ಅವ್ರ ಪ್ರಿಪ್ರೇಷನ್ ಬೇರೆ ಥರ ಇರ್ಬೋದು, ಇಲ್ಲ ಅವ್ರು ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಇರ್ಬೋದು, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ, ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ನಾನು ಹೇಳೋದು ಸಿಂಗಲ್ ವರ್ಕೌಟು ಒಂದು 45 minutes to 1 hour ನೀವು ಬಿಗಿನರ್ ಆಗಿದ್ರೆ 1 time ವರ್ಕೌಟ್ ಸಾಕು. ನೀವು ಅಡ್ವಾನ್ಸ್ ಆಗಿದ್ರು ಕೂಡ 1 time ವರ್ಕೌಟೇ ಸಾಕು. 2 time ವರ್ಕೌಟ್ 90% ಬೇಕಾಗಿಲ್ಲ, ಡಿಪೆಂಡ್ ಆಗುತ್ತೆ. ಬಟ್ ಏನಾದ್ರು ನೀವು ಕಾಂಪಿಟೇಷನ್ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಯಾವುದಾದ್ರೂ ಬೇರೆ ಇದಕ್ಕೆ ನಿಮ್ಗೆ ಆ ಥರ ರಿಕವರಿ ಇದೆ ಅಂದರೆ ಒಳ್ಳೆ ರಿಕವರಿ ಸಿಗ್ತಾ ಇದೆ ಅಂದರೆ ಮಾತ್ರ ಮಾಡಿ. ನಿಮ್ಗೆ ರಿಕವರಿ ಸಿಗ್ತಾ ಇಲ್ಲ, ಪ್ರಾಪರ್ ರೆಸ್ಟ್ ಸಿಗ್ತಾ ಇಲ್ಲ, ಮತ್ತು ಬಾಡಿಗೆ ಏನು ಬೇಕೋ ಆ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡು ಸಿಗ್ತಾ ಇಲ್ಲದೆ ನೀವು ವರ್ಕೌಟ್ ಡಬಲ್ ಮಾಡೋದು, ಹಾರ್ಡ್ ವರ್ಕ್, ನೋ ಪೇನ್ ನೋ ಗೇನ್ ಅಂತ ನೀವು ಫಾಲೋ ಮಾಡ್ಲಿಕ್ಕೆ ಹೋದರೆ ನಿಮ್ಮ ಮಸಲ್ ಗ್ರೋತ್ ಆಗಲ್ಲ, ಫ್ಯಾಟ್ ಲಾಸ್ ಕೂಡ ಆಗಲ್ಲ, ಸೊ ರಿಸಲ್ಟ್ ಬರಲ್ಲ. ಚೆಲುವರಾಜನ್ ಅವರು, ಬ್ರೋ ವಿಡಿಯೋ ಆನ್ ಫುಲ್ ಡೇ ಆಫ್ ಈಟಿಂಗ್ ಆ್ಯಂಡ್ ಎಸೆನ್ಷಿಯಲ್ ಸಪ್ಲಿಮೆಂಟ್ಸ್ ಮಾಡಿ ಅಂತ ಕೇಳಿದ್ದಾರೆ. ಫುಲ್ ಡೇ ಈಟಿಂಗ್ ಮಾಡ್ಬೋದು, ಬಟ್ ಅದೇ ಟೈಮ್ ಸಿಗಲ್ಲ, ಮತ್ತು ಕಂಪ್ಲೀಟ್ಲಿ ಎಲ್ಲ ಪರ್ಸ್ನಲ್ ಎಲ್ಲ ತೋರಿಸ್ಲಿಕ್ಕೆ ನಮಗೂ ಅಷ್ಟು ಇಷ್ಟ ಇಲ್ಲ. ಬಟ್ ಓಕೆ, ಫುಲ್ ಡೇ ಆಫ್ ಈಟಿಂಗ್ ತೋರಿಸ್ತೀವಿ, ಮತ್ತು ಎಸೆನ್ಷಿಯಲ್ ಸಪ್ಲಿಮೆಂಟ್ಸ್ ಮಾಡ್ತೀವಿ ನಾವು. ಅಂದರೆ ಒಂದು ಬೇಸಿಕ್ ಯಾರ್ಯಾರಿಗೆ ಏನು ತೊಗೊಬೇಕು ಏನು ತೊಗೊಬಾರ್ದು ಅನ್ನೋದೊಂದು ಬೇಸಿಕ್ ಮಾಡೋಣ, ಅದು ಒಳ್ಳೆಯ ಟಾಪಿಕ್. ಬಾರ್ನ್ ಹೈಪರ್ ಅನ್ನೋರು, ಬ್ರೋ ಹೌ ಟು ರಿಕವರ್ ದ ಶೋಲ್ಡರ್ ಪೇನ್ ಅಂತ. ಶೋಲ್ಡರ್ ಪೇನ್ ಏನು ಅಂತ ಗೊತ್ತಿಲ್ಲ, ಯಾವ ಹಿಸ್ಟ್ರಿ ಅಂತ ಗೊತ್ತಿಲ್ಲ, ಏನಾಗಿದೆ ಅನ್ನೋದು ಐಡಿಯಾ ಇಲ್ಲ. ಬಟ್ ಬೇಸಿಕ್ ಏನು ಅಂದರೆ ಒಂದು ಮೊಬಿಲಿಟಿ ವರ್ಕೌಟ್ ಇರಲಿ, ಮತ್ತು ಒಂದು ಪ್ರಾಪರ್ ರಿಕವರಿ ಕೂಡ ಇರಲಿ. ನೀವು ಹೇಳಿದ್ನಲ್ಲ, ವರ್ಕೌಟಿಂದ ಅಂದರೆ ತುಂಬ ಹೆವಿ ಮಾಡೋರು ಇನ್ ಕೇಸ್ ಏನೂ ಇಂಜುರಿ ಆಗಲ್ಲ. ಆ್ಯಕ್ಚುಲಿ ತುಂಬ ಜನ ಅದಕ್ಕೆ ಡೈರೆಕ್ಟಾಗಿ ಬ್ಲೇಮ್ ಮಾಡ್ತಾರೆ, ಆಗ್ಬೋದು, ಚಾನ್ಸಸ್ ಇರುತ್ತೆ.
ಬಟ್ ಒಬ್ಬರು ಕರೆಕ್ಟಾಗಿ ನಿದ್ದೆನೇ ಮಾಡ್ತಾ ಇರಲ್ಲ, ಅಂದರೆ ಬಾಡಿಗೆ ಏನು ರಿಕವರಿ ಬೇಕು ಅದೇ ಮಾಡ್ತಾ ಇರಲ್ಲ. ಸೊ ನೀವು ರಿಕವರಿ ಇಲ್ಲದೆ ನೀವು ಇಲ್ಲಿ ವರ್ಕೌಟ್ ಮಾಡ್ಲಿಕ್ಕೆ ಹೋದ್ರೆ ಏನೇ ಮಾಡ್ಲಿಕ್ಕೆ ಹೋದ್ರೂ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ, ಎಲ್ಲ ಕರೆಕ್ಟಾಗಿದ್ದರೂ ಕೂಡ. ಮತ್ತು ಪರ್ಸನ್ ಟು ಪರ್ಸನ್ ಏಜ್ ಡಿಪೆಂಡ್ ಆಗುತ್ತೆ, ಅವ್ರ ಹೆಲ್ತ್ ಇಶ್ಯೂ ಡಿಪೆಂಡ್ ಆಗುತ್ತೆ, ಅವ್ರದ್ದು ಏನಾದರೂ ಇಂಜುರಿ ಇದೆ ಪ್ರೀವಿಯಸ್ ರಿಪೋರ್ಟ್ ನೋಡಬೇಕಾಗತ್ತೆ. ಸೊ ನನ್ನ ಅಡ್ವೈಸ್ ಅದೇ, ಒಂದು ಮೊಬಿಲಿಟಿ ವರ್ಕೌಟ್ ಇರಲಿ, ಒಂದು ಸ್ಟ್ರೆಚಸ್ ಎಲ್ಲ ಬೇಸಿಕ್ ಎಲ್ಲ ಏನೇನು ಮಾಡಬೇಕು ಅದು ಮಾಡ್ಕೊಳ್ಳಿ, ಮತ್ತು ಒಂದು ಪ್ರಾಪರ್ ನ್ಯೂಟ್ರಿಷನ್ ಬಾಡಿಗೆ ಹೋಗ್ತಾ ಇರಲಿ, ಒಳ್ಳೆ ರೆಸ್ಟ್ ಸಿಗ್ತಾ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಾರ್ನ್ ಹೈಪರ್ ಅನ್ನೋರಿಗೆ. ಸೊ ಇಂಕ್ಲೈನ್ ಡಂಬಲ್ ಚೆಸ್ಟ್ ಪ್ರೆಸ್ 4 ಸೆಟ್ ಆಯಿತು. ಸೊ ನೆಕ್ಸ್ಟ್ ವೇರಿಯೇಷನ್ ಕೇಬಲ್ ಮೋಸ್ಟ್ ಮಸ್ಕ್ಯುಲರ್ ಸ್ಕ್ವೀಸ್ ಅಂತ. ನಿಮ್ಗೆ ಆಲ್ಮೋಸ್ಟ್ ಕೇಬಲ್ ಕ್ರಾಸ್ ಓವರ್ ಥರನೇ ಬರುತ್ತೆ, ಸ್ವಲ್ಪ ಟೆಕ್ನಿಕಲಿ ಡಿಫ್ರೆನ್ಸ್ ಇರುತ್ತೆ ಸ್ವಲ್ಪ. ಸೊ ವೇಟ್ 40 LB ಇದೆ, ಸ್ವಲ್ಪ ಕಡಿಮೆ ವೇಟ್ ಇರಲಿ. ಕೇಬಲ್ ಕ್ರಾಸ್ ಓವರ್ ಎಲ್ಲ ತುಂಬ ಹೆವಿ ಹೋಗ್ಲಿಕ್ಕೆ ಹೋಗ್ಬೇಡಿ. ಸೊ ಇದನ್ನು 12 reps ಇರುತ್ತೆ, 12 reps ಆ ಥರ 4 ಸೆಟ್ ಇರುತ್ತೆ. ನೆಕ್ಸ್ಟ್ ವರ್ಕೌಟ್ ಬಂದು ಇದು ನನ್ನದು 4th ವೇರಿಯೇಷನ್ ಆಗಿರುತ್ತೆ, ಜಂಪಿಂಗ್ ಲಂಜಸ್. ಇದು ಕೂಡ ಅಷ್ಟೇ, ನೀ ಇಂಜುರಿ ಇರೋರು ಅಥವಾ ಓವರ್ ವೆಯ್ಟ್ ಇರೋರು ಅವ್ರು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಈ ಥರ ವರ್ಕೌಟ್ ಅವಾಯ್ಡ್ ಮಾಡಿ, ಬೇಸಿಕ್ ವರ್ಕೌಟ್ ಟ್ರೈ ಮಾಡಿ. ರೆಗ್ಯುಲರ್ ವರ್ಕೌಟ್ ಮಾಡ್ತಾ ಇರೋರು ದೇ ಕ್ಯಾನ್ ಟ್ರೈ. ಸೊ ಲಂಜ್, ಜಂಪ್, ಬ್ಯಾಕ್. ಸೊ 20 reps ಆಗಿದೆ. ಇದು 20 × 5 ಸೆಟ್ ಮಾಡ್ತೀನಿ, ತುಂಬ ಎಫೆಕ್ಟಿವ್ ಆಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಸೊ ಚೆಸ್ಟ್ ವೇರಿಯೇಷನ್ ಆಯಿತು. ಶೋಲ್ಡರ್ ವರ್ಕೌಟ್ ಅಂತ ಹೇಳಿದೆ, ಶೋಲ್ಡರ್ ಬರೀ ಬೋನಸ್ ವರ್ಕೌಟ್ ಥರ ಇರುತ್ತೆ. ಬರೀ ಒಂದು ವೇರಿಯೇಷನ್ ಡಂಬಲ್ ಲ್ಯಾಟ್ರಲ್ ರೈಸ್ ಸಿಂಗಲ್ ಆರ್ಮಲ್ಲಿ ಇರುತ್ತೆ, 7 ಸೆಟ್ ಇರುತ್ತೆ, 10 reps ಇರುತ್ತೆ. ಸೊ ಬೋನಸ್ ವರ್ಕೌಟ್ ಬರೀ ಒಂದು ವೇರಿಯೇಷನ್ ಮಾತ್ರ ಇರುತ್ತೆ, ಬಟ್ 7 ಸೆಟ್ ಇರುತ್ತೆ. ನಾರ್ಮಲಿ ರೈಸ್ ವರ್ಕೌಟ್ಗಳು ಅಂದರೆ ಫ್ರಂಟ್ ರೈಸ್, ರೇಡ್ ಡೆಲ್ಟ್ ಮತ್ತು ಲ್ಯಾಟ್ರಲ್ ರೈಸ್ ಎಲ್ಲ ಸ್ವಲ್ಪ ಮಾಡ್ರೇಟ್ ಬಿಟ್ಟಲ್ಲಿ ಹೋಗಿ, ತುಂಬ ಹೆವಿ ಹೋಗ್ಲಿಕ್ಕೆ ಹೋಗ್ಬಿಟ್ಟು. ಸೊ ಕೋರ್ ಎಂಗೇಜಲ್ಲಿ ಸಪೋರ್ಟ್ ಬೇಕಾದ್ರೆ ತೊಗೊಬೋದು. 10 reps ಈ ಸೆಟ್. 10, 9, 8, 7, 6, 5, 4, 3, 2, 10, 9, 8, 7, 6, 5, 4, 3, 2, 1. ಸೊ 7 ಸೆಟ್ ಇರುತ್ತೆ, ನಾನ್ ಸ್ಟಾಪ್ 10 reps ಇರುತ್ತೆ. ಸೊ ಇದು ಬೋನಸ್ ವರ್ಕೌಟು. ಇದಾದಮೇಲೆ ಟ್ರೈಸೆಪ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ವೇರಿಯೇಷನ್ ಬಂದು ಕೆಟಲ್ ಬೆಲ್ ಸ್ವಿಂಗ್. ಸೊ ಇದನ್ನು ನೀವು ಕೆಟಲ್ ಬೆಲ್ಲೇ ಬೇಕು ಅಂತ ಇಲ್ಲ, ಡಂಬಲ್ ಕೂಡ ಯೂಸ್ ಮಾಡಿ ಮಾಡ್ಬೋದು. ಡಂಬಲು ಇಲ್ಲ ಅಂದರೆ ವಾಟರ್ ಬಾಟಲ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು. ಸೊ ಫಸ್ಟ್ ನಾನು ತೋರಿಸ್ತೀನಿ. ಸೊ 15 reps ಮಾಡಿದ್ದೀನಿ, 15 × 4 ಸೆಟ್. ನಾನು ನಿಮ್ಗೆ ಬೇಕಾದ್ರೆ ಡಂಬಲಲ್ಲೂ ಹೇಗೆ ಮಾಡೋದಂತ ತೋರಿಸ್ತೀರಿ ಒಂದು ಸತಿ. ಫ್ಯೂ reps ಡಂಬಲ್ ಈ ಥರ ಹೋಲ್ಡ್ ಮಾಡಿ, ಹೋಲ್ಡ್ ಸೇಮ್ ಟೋಸ್ ಸ್ಲೈಟ್ ಓಪನ್ ಇರಲಿ. ಗೋ ಸ್ಕ್ವಾಟ್, ದೆನ್ ಬ್ರೀತ್ ಔಟ್, ಕಮಿಂಗ್ ಅಪ್, ಬ್ರೀತ್ ಔಟ್, ಕಮಿಂಗ್ ಅಪ್, ಬ್ರೀತ್ ಔಟ್. ಸೊ ಈ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಲೆಗ್ಸ್ ಕೂಡ ಎಂಗೇಜ್ ಆಗಿರುತ್ತೆ, ಕೋರ್ ಕೂಡ ಎಂಗೇಜ್ ಆಗುತ್ತೆ, ಆ್ಯಂಡ್ ಶೋಲ್ಡರ್ ಕೂಡ ಅಟ್ ಎ ಟೈಮ್ ವರ್ಕ್ ಆಗ್ತಿರುತ್ತೆ. ಕಂಪ್ಲೀಟಾಗಿ ಓವರಾಲಾಗಿ ಫುಲ್ ಬಾಡಿ ಕೂಡ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಇವತ್ತು ಮಾಡ್ತಿರೋ ಎಲ್ಲ ವರ್ಕೌಟು ಅಷ್ಟೇ, ಆದಷ್ಟು ನಿಮ್ಮ ಫುಲ್ ಬಾಡಿ ಕವರ್ ಆಗೋ ಥರನೇ ತೋರಿಸ್ತಾ ಇದ್ದೀನಿ, ಮಾಡ್ತಾಯಿದ್ದೆ. ಬಸ್ಸು BS ಹಾರ್ಟ್ ಸೆಲೆಬ್ರೇಷನ್, ನಮ್ಮದು ಹಾರ್ಟ್. ಥ್ಯಾಂಕ್ ಯು. And Abhi Anoru, at this point I am so engaged that I am just waiting for you guys to post. And if you guys ever come to Andhra Pradesh, please put up a fan meet in Vizag. Love from Vizag.
ಥ್ಯಾಂಕ್ ಯು. ಆಂಧ್ರದಿಂದ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಇನ್ನೂ ಒಳ್ಳೆ ಕಂಟೆಂಟ್, ಒಳ್ಳೆ ಏನದು ನಾಲೆಡ್ಜಬಲ್ ಸಬ್ಜೆಕ್ಟ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ವಿಕ್ರಮ್ ಗೌಡ ಅನ್ನೋರು ಹಾರ್ಟ್, ನಮ್ಮದು ಹಾರ್ಟ್. ಥ್ಯಾಂಕ್ ಯು ವಿಕ್ರಮ್ ಗೌಡ ಅವರೇ. ನೆಕ್ಸ್ಟ್ ಕ್ವಶನ್ RJ ಪ್ರಶಾಂತ್ ಅನ್ನೋರು, ಭರತ್ ಬ್ರೋ ಫೈನಾನ್ಷಿಯಲಿ ಯಾವ ಥರ ಸ್ಟೇಬಲ್ ಇದ್ದೀರಾ ಪ್ಲೀಸ್ ಹೇಳಿ ಅಂತೆ. ಓಕೆ, ಫಿಟ್ನೆಸ್ ವಿಡಿಯೋ ಫೈನಾನ್ಷಿಯಲ್ ಬಗ್ಗೆ ಕೇಳ್ತಾ ಇದ್ದಾರೆ. ಹೌದು, ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್, ಹೆಲ್ತ್ ತುಂಬ ಇಂಪಾರ್ಟೆಂಟ್, ಅದ್ರ ಜೊತೆ ಫೈನಾನ್ಷಿಯಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೈನಾನ್ಷಿಯಲ್ ಆಗಿ, ಫಿಸಿಕಲ್ ಆಗಿ ನೀವು ಚೆನ್ನಾಗಿದ್ದರೆ ನೀವು ಲೈಫ್ನ ಎಂಜಾಯ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸ್ಟೇಬಲ್ ಯಾವ ಥರ ಇದ್ದೀರ ಅಂದರೆ ಚೆನ್ನಾಗಿದೆ, ಊಟಕ್ಕೇನು ಪ್ರಾಬ್ಲಮ್ ಇಲ್ಲ ಅನ್ಕೊತೀನಿ. ಊಟ ಬಟ್ಟೆ ನಿದ್ದೆ ಎಲ್ಲದಕ್ಕೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಹೋಗ್ತಾ ಇದೆ, ಪರವಾಗಿಲ್ಲ. ಓಕೆ, KK ಕ್ರಿಯೇಷನ್ ಅನ್ನೋರು ಟಿಪ್ಸ್ ಫಾರ್ ವೆಯ್ಟ್ ಗೇನ್ ವಿತ್ ಫಿಟ್ ಅಂತೆ. ಫಿಟ್ ಆಗಿದ್ದು ವೆಯ್ಟ್ ಗೇನ್ ಮಾಡಬೇಕಂತೆ. ಓಕೆ, ವಿತ್ ಫಿಟ್ ಅಂತ ಕೇಳಿದರೆ ವೆಯ್ಟ್ ಗೇನ್ ಅಂತ ಕೇಳಿದರೆ, ವೆಯ್ಟ್ ಗೇನ್ ಅಂದರೆ ಮಸಲ್ ಗೇನ್ ಆಗಬೇಕು, ಫ್ಯಾಟ್ ಗೇನ್ ಆಗಬಾರ್ದು. ಎರಡು ಡಿಫ್ರೆಂಟ್ ಇದೆ. ತುಂಬ ಜನ ವೆಯ್ಟ್ ಲಾಸ್ ಅಂದಾಗ ಅದು ಹೇಳಿದ್ನಲ್ಲ, ಮಸಲ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಅಂದರೆ ವೆಯ್ಟ್ ಲಾಸ್ ಅಲ್ಲ, ವೆಯ್ಟ್ ಲಾಸ್ ಅಂದರೆ ಫ್ಯಾಟ್ ಲಾಸ್. ವೆಯ್ಟ್ ಗೇನ್ ಅಂದರೆ ವೆಯ್ಟ್ ಗೇನ್ ಅಲ್ಲ, ವೆಯ್ಟ್ ಗೇನ್ ಅಂದರೆ ಮಸಲ್ ಗೇನ್. ತುಂಬ ಜನ ಅದ್ರ ಜೊತೆ ಫ್ಯಾಟು ಲಾಸ್ ಆಗ್ತಾರೆ. ಲಾಸ್ಟ್ ಒಂದು ಕ್ವಶನಲ್ಲಿ ಯಾರೋ ಸಜೆಸ್ಟ್ ಮಾಡೋರು ಬಿಸ್ಕೆಟ್ಸು, ಸ್ವೀಟ್ಸ್ ಎಲ್ಲ ತಿಂದು ವೆಯ್ಟ್ ಗೇನ್ ಆದರೂ ಅವಾಗ ಸ್ಕಿನ್ ಹಾಳಾಯಿತು ಅಂತೆಲ್ಲ ಹೇಳಿದ್ರು. ಆ ಥರ ಆಗಬಾರ್ದು ಆ್ಯಕ್ಚುಲಾಗಿ. ಮಸಲ್ ಗೇನ್ ಆಗ್ಲಿಕ್ಕೆ ಟ್ರೈ ಮಾಡಿ. ನೀವು ಮಸಲ್ ಗೇನ್ ಆಗಬೇಕಂದ್ರೆ ಒಂದು ಬೇಸಿಕ್ ಸ್ಟ್ರೆಂತ್ ಟ್ರೈನಿಂಗ್ ಬೇಕಾಗುತ್ತೆ. ನಿಮ್ಮದು ವರ್ಕಲ್ಲಿ ಅಂದರೆ ನೀವು ಬಾಡಿ ಯೂಸ್ ಮಾಡಿ ಕೆಲಸ ಮಾಡೋ ಥರದ್ದು ಇಲ್ಲ ಅಂದರೆ ನೀವು ಜಿಮ್ ಜಾಯ್ನ್ ಆಗಬೇಕಾಗತ್ತೆ. ಇಲ್ಲ ತುಂಬ ಜನ ಕೆಲಸ ಅಂದರೆ ಹೊರಗಡೆ ಮೂಟೆ ಹೊರ್ತಾ ಇರ್ತಾರೆ, ಆ ಥರದವರಿಗೆಲ್ಲ ಅಲ್ಲೇ ವರ್ಕೌಟ್ ಆಗ್ತಾ ಇರುತ್ತೆ. ಸೊ ಆ ಥರ ಇದ್ದರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಜಾಯ್ನ್ ಮಾಡಿ, ಒಂದು ಬೇಸಿಕ್ ಹೆಲ್ತಿ ನ್ಯೂಟ್ರಿಷನ್ ಬಾಡಿಗೆ ಹೋಗ್ತಾ ಇರಲಿ, ಅದರ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಇರಲಿ, ಮತ್ತು ಒಳ್ಳೆ ರಿಕವರಿ ಅಂದರೆ ಒಳ್ಳೆ ನಿದ್ದೆ ಮಾಡ್ತಾಯಿರಿ, ಮತ್ತು ಪಾಸಿಟಿವ್ ಇರಿ, ಸ್ಟ್ರೆಸ್ ತೊಗೊಂಬೇಡಿ, ಆವಾಗ ನಿಮಗೆ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ವಿಶಾಲ್ ಆಚಾರ್ಯನವರು, ಸರ್ ಥ್ಯಾಂಕ್ ಯು ಫಾರ್ ರಿಪ್ಲೈಯಿಂಗ್ ಮೈ ಕಮೆಂಟ್ ಹಾರ್ಟ್. ಆ್ಯಂಡ್ ನಾನು ನೋಡ್ದಂಗೆ ನಮ್ಮ ಕನ್ನಡದಲ್ಲಿ ನೀವು ಕ್ವಾಲಿಟಿ ವೀಡಿಯೋಸ್ ಮಾಡ್ತೀರಾ, ಇನ್ನೂ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತಾ ಇರಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ವಿಶಾಲ್. ಎಸ್, ಥ್ಯಾಂಕ್ ಯು ಸೋ ಮಚ್. ಮಾಡ್ತಾಯಿದ್ದೀವಿ, ಬಟ್ ನಮ್ಗೆ ಗೊತ್ತಿದೆ ಅಂದರೆ ಈ ಥರ ವೀಡಿಯೋಗಳಿಗೆ ರೀಚ್ ಜಾಸ್ತಿ ಸಿಗಲ್ಲ ಅನ್ನೋದು ಗೊತ್ತಿದೆ. ಕಾಂಟ್ರವರ್ಸಿ ಎಲ್ಲದನ್ನು ತೋರಿಸಿ ಆ ಥರ ಮಾಡಿದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ. ಬಟ್ ನಮ್ಗೆ ವ್ಯೂಸಿಗೋಸ್ಕರ ನಾವು ಮಾಡ್ತಾಯಿಲ್ಲ ಆ್ಯಕ್ಚುಲಾಗಿ. ಬಟ್ ಕಮೆಂಟ್ ನೋಡಿದಾಗ ತುಂಬ ಎಂಗೇಜಿಂಗ್ ಕಮೆಂಟ್ ಇದೆ. ಅಂದರೆ ಒಂದೊಂದು ವೀಡಿಯೋಗಳಿಗೆ ತುಂಬ ಕಮೆಂಟ್ಗಳು ಬರ್ತಾಯಿದೆ, ಮತ್ತು ಅದನ್ನು ಅವರಿಗೆ ಗೊತ್ತಾಗ್ತಾಯಿದೆ. ಅಂದರೆ ಲಿಟ್ರಲಿ ಅವ್ರಿಗೆ ಡೌಟ್ ಇರೋದನ್ನೇ ಕೇಳ್ತಾ ಇದ್ದಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇಲ್ಲ. ಸೊ ಮೋಟಿವೇಶನ್ ಆಗ್ತಾಯಿದೆ. ಥ್ಯಾಂಕ್ ಯು ವಿಶಾಲ್ ಅವರೇ. ಇನ್ನೂ ಒಳ್ಳೆ ಕ್ವಾಲಿಟಿ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋದಲ್ಲಿ ಬರ್ತಾ ಹೋಗ್ತೀವಿ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಡ್ಯೂರಿಂಗ್ ವರ್ಕೌಟ್ ವಾಟರ್ ಕುಡಿತಾನೆ ಇರಿ. ವಾಟರ್ ಜೊತೆ BCA ಯೂಸ್ ಮಾಡ್ಬೋದು. ನಾನು BCA ಮತ್ತು ಸ್ವಲ್ಪ ಸಾಲ್ಟ್ ಅಂದರೆ 1 ಗ್ರಾಮ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ಸೊ ಪರ್ಸನ್ ಟು ಪರ್ಸನ್ ಡಿಫ್ರೆನ್ಸ್ ಇರುತ್ತೆ. ಹೇಗೆ ನಿಮ್ಮ ಬ್ಲಡ್ ವರ್ಕ್ ಎಲ್ಲ ಚೆಕ್ ಮಾಡಿ ಒಂದು ಪ್ರಾಪರ್ ಗೈಡೆನ್ಸಲ್ಲಿ ಅದನ್ನು ಮಾಡಿ. ಮತ್ತು ತುಂಬ ಜನ ಎಲೆಕ್ಟ್ರೋಲೈಡ್ ಅಲ್ಲ, ಮೆಡಿಕಲ್ ಸ್ಟೋರ್ಸ್ ಇರುತ್ತಲ್ಲ, ಎಲೆಕ್ಟ್ರೋಲೈಡ್ ಯೂಸ್ ಮಾಡ್ತಾರೆ ತುಂಬ ಜನ. ನಾನು ಹೇಳಿದ್ದು ಸೋಷಿಯಲ್ ಮೀಡಿಯಾನ ನೋಡಿ ಕಂಪ್ಲೀಟಾಗಿ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನು ಇನ್ಸ್ಟಾಗ್ರಾಮ್ ಅಂದರೆ ರೀಲ್ಗಳು ಯಾವ ಥರ ಇರುತ್ತೆ ಅಂದರೆ ನಿಮಗೆ ಅದು ರಿಯಾಲಿಟಿ ತೋರಿಸ್ಲಿಕ್ಕಿಂತ ಫ್ಯಾನ್ಸಿ ತೋರಿಸಿ ಅವ್ರ ವ್ಯೂಸಿಗೋಸ್ಕರ ಅವ್ರು ತೋರಿಸ್ತಾ ಇರ್ತಾರೆ, ಇಲ್ಲ ಅವರೇನೋ ಫೇಮಸ್ ಆಗಲಿಕ್ಕೋಸ್ಕರ ಅವ್ರು ತೋರಿಸ್ತಾರೆ. ಸೊ ಯಾವ ಥರ ಅಂದರೆ ಹೇಳಿದ್ನಲ್ಲ, ಊಟ ಈ ಥರ ಮಾಡಿ ಅಂದರೆ ಯಾರೂ ನೋಡಲ್ಲ, ಈ ಥರ ಮಾಡಿ ಅಂದರೆ ಎಲ್ಲರೂ ನೋಡ್ತಾರೆ, ಆ ಥರ. ಸೊ ಈಸಿ ಮೆಥಡ್, ನಿಜವಾಗ್ಲೂ ವರ್ಕ್ ಆಗೋ ಮೆಥಡ್ನ ಬಿಟ್ಟು ಬೇರೆನೇ ತೋರಿಸ್ತಾ ಇರ್ತಾರೆ. ಸೊ ಆ ಥರ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬ ಜನ ಡ್ಯೂರಿಂಗ್ ವರ್ಕೌಟ್ ಎಲೆಕ್ಟ್ರೋಲೈಟ್ ತೊಗೊತಾರೆ, ನನ್ನ ಅಡ್ವೈಸ್ ತೊಗೊಬೇಡಿ. ಅದೇನಕ್ಕೆ ತೊಗೊಬಾರ್ದು ಅಂತ ನಿಮ್ಗೆ ಕ್ವಶನ್ ಏನಾದರೂ ಇದೆ, ಕ್ವಶನ್ ಕಮೆಂಟ್ ಮಾಡಿ. ಒಂದು ಮಿನಿಮಮ್ ಒಂದು 10 ಕ್ವಶನ್ ಆದರೂ ಬರಬೇಕು. ಏನದು ನಿಮಗೆ ಡೌಟ್ ಕೇಳಿದ್ರೆ ಮಾತ್ರ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ. ಬಟ್ ತುಂಬ ಜನ ಎಲೆಕ್ಟ್ರೋಲೈಟ್ ತೊಗೊತಾ ಇದ್ದರೆ ಸ್ಟಾಪ್ ಮಾಡಿ. ಡ್ಯೂರಿಂಗ್ ವರ್ಕೌಟ್ ಎಲೆಕ್ಟ್ರೋಲೈಟ್ ಯೂಸ್ ಮಾಡಬೇಡಿ. ಮತ್ತು BCA ಯೂಸ್ ಮಾಡಬೇಕು ಅಂತೆಲ್ಲ, ಬೇಕಾದ್ರೆ ವಾಟರ್ ಕುಡಿಬೋದು. ಬಟ್ ಮಿನರಲ್ಸ್ ಅಂದರೆ ನಿಮಗೆ ಸಾಲ್ಟ್ ಯೂಸ್ ಮಾಡಬೇಕಾಗುತ್ತೆ ಡ್ಯೂರಿಂಗ್ ವರ್ಕೌಟ್. ಈಗೇನು ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ಅದು ಏನಕ್ಕೆ ಅಂತ ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎಲೆಕ್ಟ್ರೋಲೈಟ್ ಯೂಸ್ ಮಾಡಬೇಡಿ. ಇದು ತುಂಬ ಜನ ಕಾಂಟ್ರವರ್ಸಿ ಆಗ್ಬೋದು, ಏನಕ್ಕಂದರೆ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಯೂಸ್ ಮಾಡಿ ಅದಿದು ಅಂತ. ಆ್ಯಕ್ಚುಲಿ ಯೂಸ್ ಮಾಡಬೇಡಿ ಡ್ಯೂರಿಂಗ್ ವರ್ಕೌಟ್. ಟೋಟಲಾಗಿ 5 ವೇರಿಯೇಷನ್ ಆಗಿದೆ. 2 ವೇರಿಯೇಷನ್ ನಾನು ಫ್ಲೋರ್ ವರ್ಕೌಟ್ ಮಾಡ್ತೀನಿ. ಸೊ ಫಸ್ಟ್ ವೇರಿಯೇಷನ್ ಬಂದು ಈಗ ಪೆಲ್ವಿಕ್ ಬ್ರಿಡ್ಜ್. ಇದು ನಿಮ್ಮದು ಪೆಲ್ವಿಕ್ನ ಸ್ಟ್ರಾಂಗ್ ಮಾಡುತ್ತೆ. ಆ್ಯಂಡ್ ಈ ವರ್ಕೌಟ್ ಸ್ಟಾಪ್ ಏನಕ್ಕೆ ನಗಾಡಿದೆ? ಇಲ್ಲ ಆಗಿಲ್ಲ, ಕಂಟಿನ್ಯೂ ಇರಲಿ. ಓಕೆ, ಮ್ಯಾಟ್ ಹಾಕಿದರೆ ನಂದು ಸ್ಕಲ್ ಕ್ರಶ್ ಇದೆ, ಮ್ಯಾಟ್ ಹಾಕಬೇಕಿತ್ತು, ನಾನೇ ಹಾಕ್ತೀನಿ. ರೆಡಿ ಇದೆ. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಏನು ಮಾಡ್ಕೊ. ಸೊ ಸ್ಕಲ್ ಕ್ರಶ್ ಇರುತ್ತೆ ಫ್ಲೋರಲ್ಲಿ. ಸೊ 10 reps 4 set. ರೆಪ್ಸ್ ಇರುತ್ತೆ, ಆ ಥರ 4 ಸೆಟ್ಟು. ಸೊ ರೆಪ್ಸು ಕಡಿಮೆ ಇದೆ, ವೇಟು ಕಡಿಮೆ ಇದೆ. ಸೊ ಜಾಸ್ತಿ ಗ್ಯಾಪ್ ಬೇಕಾಗಿಲ್ಲ ನನಗೆ, ನಿಮಗೆ ಬೇಕಾದರೆ ತಗೊಳ್ಳಿ.
ಸೊ ಟೋಟಲ್ 4 ಸೆಟ್ಟು 10 ರೆಪ್ಸ್ ಇರುತ್ತೆ. ಸೊ ಟ್ರೈಸೆಪ್ಸ್ ಫಸ್ಟ್ ವೇರಿಯೇಷನು. ನೆಕ್ಸ್ಟ್ ವೇರಿಯೇಷನ್ನು ರೋಪಲ್ಲಿ ಪ್ರೆಸ್ ಡೌನ್ ಇರುತ್ತೆ. ಟೋಟಲ್ 10 ಇಂಟು 4 ಸೆಟ್ ಅದು ಕೂಡ. ಸೊ ರೋಪ್ ಪ್ರೆಸ್ ಡೌನ್ ಇರುತ್ತೆ. ಸೆಕೆಂಡ್ ವೇರಿಯೇಷನ್ ಟ್ರೈಸೆಪ್ಸ್ಗೆ. ಸೊ ಮಾಡ್ರೇಟ್ ವೇಟೇ ಹೋಗ್ತಾ ಇದ್ದೀನಿ. 12 ಇಂಟು 4 ಸೆಟ್ 12 ರೆಪ್ಸ್. 2 3 4 5 6 7 8 9 10 11 12 ರೆಪ್ಸ್ ಇರುತ್ತೆ. 4 ಸೆಟ್ ಇರುತ್ತೆ. ಸೊ ಯಾ ಡ್ಯೂರಿಂಗ್ ವರ್ಕೌಟ್ ಒಂದು ಬೇಸಿಕ್ ಫಾಲೋ ಮಾಡಲೇಬೇಕೆಲ್ಲರೂ. ಏನಂದರೆ ಡ್ಯೂರಿಂಗ್ ವರ್ಕೌಟ್ ಒಳಗಡೆ ಇದ್ದಾಗ ಹೊರಗಡೆ ಟಾಕ್ ಮಾತಾಡೋದು ಆಗೋಷ್ಟು ಅವಾಯ್ಡ್ ಮಾಡಿ. ಅಂದರೆ ನಿಮ್ಮ ಪರ್ಸ್ನಲ್ ವೈಫ್ ಇರ್ಬೋದು, ಮಗು ಇರ್ಬೋದು, ಫ್ರೆಂಡ್ ಇರ್ಬೋದು, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಇಲ್ಲೂ ಮಾತಾಡೋಕ್ಕೆ ಬರಬೇಡಿ, ಮಾತಾಡಬೇಡಿ ನೀವು ವರ್ಕೌಟ್ ಮಾಡುವಾಗ. ಏನಕ್ಕಂದರೆ ನೀವೇನೋ ಒಂದು ಬುಕ್ ಓದುವಾಗ ಯಾವ ಥರ ಮೈಂಡ್ ನಿಮ್ಮ ಕನೆಕ್ಷನ್ ಇರಬೇಕು, ಅದೇನು ಓದ್ತಾಯಿದ್ದೀರ ಆ ಸಬ್ಜೆಕ್ಟ್ ಮೇಲೆ, ಅದೇ ಥರ ವರ್ಕೌಟ್ ಮಾಡುವಾಗ ಮೈಂಡ್ ಮಸಲ್ ಕನೆಕ್ಷನ್ ಬೇಕೇ ಬೇಕಾಗುತ್ತೆ. ಅದೆಲ್ಲಕ್ಕಿಂತ ಸಿಂಪಲಾಗಿ ಹೇಳಬೇಕಾದ್ರೆ ಫೋಕಸ್ ಇರಲಿ. ಸೊ ನಿಮ್ಮ ಮೈಂಡ್ ಡೈವರ್ಟ್ ಆಗ್ತಾಯಿದ್ರೆ ನೀವು ಏನು ಮಾಡ್ತಿದ್ದೀರ ಅದು ಯೂಸ್ ಆಗೋಲ್ಲ ಅದು. ಸೊ ಮತ್ತು ಜೋಶು ಬರೋಲ್ಲ. ಅಂದರೆ ನೀವೇನೋ ಮಾಡ್ತಾ ಇರ್ತೀರ, ಯಾವುದೋ ಒಂದು ಪರ್ಸನಲ್ ಟಾಕ್ ಮಾತಾಡ್ತೀರ, ನಿಮ್ಮ ಮೈಂಡ್ ಮೂಡ್ ಆಫ್ ಆಗ್ಬೋದು, ಮತ್ತು ಅದೇ ಜೋಶ್ ಬರದೇ ಇರ್ಬೋದು. ಆ ರೀಸನ್ಗೆ ಏನು ಕೊಡ್ತೀರ, ಒಂದು 45 ಮಿನಿಟ್ ಇಲ್ಲ 1 ಅವರ್ 1.5 ಅವರ್ ಏನು ನೀವು ಡ್ಯೂರಿಂಗ್ ವರ್ಕೌಟ್ ಮಾಡ್ತಿರಲ್ವ, 100% ಇರಲಿ. ಕಂಪ್ಲೀಟ್ ಫೋಕಸ್ ಯಾವ ವರ್ಕ್ ಮೇಲೆ ಮಾಡ್ತಾ ಇರ್ತೀರ ಅದ್ರ ಮೇಲೆ ಇರಲಿ. ಮೊಬೈಲು ಸ್ವಲ್ಪ ಅವಾಯ್ಡ್ ಮಾಡಿ, ಮತ್ತು ಪರ್ಸನಲ್ ಟಾಕ್ ಕೂಡ ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ವೇರಿಯೇಷನ್ ಬಂದು ಪೆಲ್ವಿಕ್ ಬ್ರಿಡ್ಜ್ ಅಂತ ಅಥವಾ ಗ್ಲೂಟ್ ಬ್ರಿಡ್ಜ್ ಅಂತಲೂ ಹೇಳ್ತಾರೆ. ಸೊ ನಿಮ್ಮದು ಪೆಲ್ವಿಕ್ ಸ್ಟೆಬಿಲಿಟಿ ಸ್ಟ್ರೆಂತ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಗ್ಲೂಟ್ಸ್ ಹ್ಯಾಮ್ಸ್ಟ್ರಿಂಗ್ಸ್ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕೋರ್ ಕೂಡ ವರ್ಕ್ ಆಗುತ್ತೆ ಅಟ್ ಎ ಟೈಮ್. ಆ್ಯಂಡ್ ಈ ಥರ ವರ್ಕೌಟ್ ನಿಮಗೆ ಆಫ್ಟರ್ ಲೇಡೀಸ್ಗೆ ಒಂದು 40 ಇಯರ್ಸ್ ಅಂದರೆ 40 ಇಯರ್ಸ್ ಅಂದ್ಕೊಳ್ಳಿ, ಅದಾದಮೇಲೆ ಬೇಬಿ ಬರ್ತ್ ಎಲ್ಲ ಆಗಿ ಸೊ ಅವ್ರಿಗೆ ಕೆಲವೊಬ್ಬರಿಗೆ ಲೈಕ್ ಯೂರಿನ್ ವಿತೌಟ್ ಅವ್ರಿಗೆ ಗೊತ್ತಾಗ್ದೇ ಪಾಸ್ ಆಗೋ ಥರ ಆ ಥರ ಎಲ್ಲ ಆಗ್ತಾ ಇರುತ್ತೆ. ನಾನು ಆ ಥರ ಕ್ಲೈಂಟ್ ಕೂಡ ಹ್ಯಾಂಡಲ್ ಮಾಡಿದ್ದೀನಿ. ಸೊ ಅವರಿಗೆ ಈ ಥರ ವರ್ಕೌಟ್ ತುಂಬ ಹೆಲ್ಪ್ ಆಗುತ್ತೆ. ಇದನ್ನ ಇನ್ನೂ ಹೇಳ್ಬೇಕಂದ್ರೆ ಲೇಡೀಸ್ ಮನೇಲಿ ಯಾರು ಇರ್ತೀರ, ಈ ಥರ ಪ್ರಾಬ್ಲಮ್ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನನಗಿಂತ. ಸೊ ಈ ಥರದ್ದು ಯಾರು ನೋಡ್ತಾ ಇದ್ದೀರೋ ಸೊ ಅವ್ರು ಈ ಥರ ವರ್ಕೌಟ್ ಮನೇಲಿ ಮಾಡ್ಕೊಬೋದು. ತುಂಬ ಈಸಿಯಾಗೂ ಇರುತ್ತೆ. ನಿಮ್ಗೆ ಏನು ಇಂಜುರಿ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ಹೇಳಿ. ನಿಮ್ಗೆ ಆ ಥರ ಏನಾದರೂ ಪರ್ಟಿಕ್ಯುಲರ್ ಯಾವುದ್ರ ಮೇಲಾದರೂ ವರ್ಕ್ ಮಾಡಬೇಕು ಆ ಥರ ಏನಾದ್ರು ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಏನು ಅಂತ ಹೇಳಿ, ಏನು ಎಕ್ಸಸೈಸ್ ಮಾಡಿದ್ರೆ ಒಳ್ಳೆಯದು ಬೆಟರ್ ಆಗುತ್ತೆ ಅಂತ ಕೂಡ ಅದನ್ನು ಕೂಡ ಹೇಳ್ತೀನಿ. ಲೆಟ್ಸ್ ಗೋ. ಫಸ್ಟ್ ಫ್ಲ್ಯಾಟ್ ಸರ್ಫೇಸ್ ಮ್ಯಾಟ್ ಅಥವಾ ಮನೇಲಿ ಏನಿದ್ರು ಚಾಪೆ ಎನಿಥಿಂಗ್ ಯು ಕ್ಯಾನ್ ಯೂಸ್. ಸೊ ಲೈ ಡೌನ್, ನಿಮ್ಮ ಹ್ಯಾಂಡ್ಸ್ ಸ್ಟ್ರೈಟ್ ಡೌನ್, ನಿಮ್ಮದು ಲೆಗ್ ಕೂಡ ನೀ ಬೆಂಡ್ ಇರಲಿ, ಹ್ಯಾಂಡ್ ಫೀಟ್ ಕೂಡ ಸ್ಟ್ರೈಟ್ ಇರಲಿ. Then lift your glutes up like pelvic up. Hold, squeeze for 2 to 3 seconds and control down. Again same, lift up, slow down, lift up, slow down. ಸೊ ಈ ಥರ ಐ ಥಿಂಕ್ ಒಂದು 10 ರೆಪಿಟೇಷನ್ಸ್ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೋದು. ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರೆ ಲೆಸ್ಸರ್ ರೆಪಿಟೇಷನ್ಸ್ ಅಂದರೆ ಒಂದು 4-5 ರೆಪಿಟೇಷನ್ ಆದರೂ ಓಕೆ. ದೆನ್ ಅದಾದಮೇಲೆ ಒಂದು ಅಷ್ಟೇ ಸೆಕೆಂಡ್ಸ್ ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ಒಂದು 10 ರೆಪಿಟೇಷನ್ ಮಾಡಿರೋದು ಒಂದು 10 ಸೆಕೆಂಡ್ ಹೋಲ್ಡಿಂಗ್ ಥರ ಟ್ರೈ ಮಾಡಿ. ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಈ ವರ್ಕೌಟ್ನ ನೀವು ಡೈಲಿ ನಿಮ್ಮ ವರ್ಕೌಟ್ ರೊಟೀನಲ್ಲೂ ಕೂಡ ಆ್ಯಡ್ ಮಾಡ್ಕೊಬೋದು. ಜಿಮ್ಗೆ ಹೋಗೋರು ಲೇಡೀಸ್ ಕೂಡ, ಮೆನ್ ಕೂಡ, ಅವ್ರಿಗೂ ಕೂಡ ಒಳ್ಳೆಯದೇ ಆ್ಯಡ್ ಮಾಡ್ಕೊಬೋದು. ಮತ್ತು ಮನೇಲಿ ವರ್ಕೌಟ್ ಮಾಡೋರು ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಟ್ರೈಸೆಪ್ಸ್ ಲಾಸ್ಟ್ ವೇರಿಯೇಷನ್ ಬಂದು ಬ್ಯಾಕ್ ಡಿಪ್ಸ್ ಇರುತ್ತೆ. ಟೋಟಲ್ 16 ರೆಪ್ಸ್ ಇಂಟು 8 ಸೆಟ್ ಇದೆ. 16 ಇಂಟು 8 ಸೆಟ್ ಇದು ಲಾಸ್ಟ್ ವೇರಿಯೇಷನ್ ಟ್ರೈಸೆಪ್ಸ್ಗೆ. ಅದಾದಮೇಲೆ ಒಂದು ಕೋರ್ ವರ್ಕೌಟ್ ಇರುತ್ತೆ. ನಾನು ಹೇಳಿದಂಗೆ ನಾನು ಜಾಸ್ತಿ ಆ್ಯಪ್ಸ್ ವರ್ಕೌಟ್ ಮಾಡಲ್ಲ. ಕೋರ್ ವರ್ಕೌಟ್ ಅಂದರೆ ಜಸ್ಟ್ ಒಂದು ನಾರ್ಮಲ್ ಪ್ಲ್ಯಾಂಕ್ ಮಾಡ್ತೀನಿ, ಒಂದು 1 to 2 ಮಿನಿಟ್ ಥರ ಮಾಡ್ತೀನಿ. ಜಾಸ್ತಿ ಆ್ಯಪ್ಸ್ ವರ್ಕೌಟ್ ನಾನು ಮಾಡಲ್ಲ, ಬಟ್ ಡಿಪೆಂಡ್ ಆಗುತ್ತೆ ಪರ್ಸನ್ ಟು ಪರ್ಸನ್. ಮತ್ತು ಆ್ಯಪ್ಸ್ ಜಾಸ್ತಿ ವರ್ಕ್ ಮಾಡಿದ್ರೆ ಪ್ಯಾಕ್ಸ್ ಬರುತ್ತೆ, ಅದೆಲ್ಲ ಲಿಟ್ರಲಿ ಮಿತ್, ಅದು ಸುಳ್ಳು. ಅಂದರೆ ಜಾಸ್ತಿ ಆ್ಯಪ್ಸ್ ಮಾಡಿದ್ರೆ ಜಾಸ್ತಿ 6 ಪ್ಯಾಕ್ ಬಂದುಬಿಡುತ್ತೆ, ಇಲ್ಲ 4 ಪ್ಯಾಕ್ ಬರುತ್ತೆ, ಅದೆಲ್ಲ ಕಂಪ್ಲೀಟ್ಲಿ ಮಿತ್. ಪ್ರಾಪರ್ ಕಾಂಬಿನೇಷನ್ ಇದ್ದರೆ ಮಾತ್ರ ನಿಮ್ಮದು ಮಿಡ್ ಪಾರ್ಟ್ ಅದೂ ಒಂದು ಮಸಲ್, ಅರ್ಥ ಮಾಡ್ಕೊಳ್ಳಿ. ಸೊ ಲಾಸ್ಟ್ ವೇರಿಯೇಷನ್ ಬ್ಯಾಕ್ ಡಿಪ್ಸ್. ಸೊ ಇದು ಲಾಸ್ಟ್ ವೇರಿಯೇಷನ್. ನಾರ್ಮಲಾಗಿ
ತುಂಬ ಜನ ಮಿತ್ತೇನಿರುತ್ತೆ ಅಂದರೆ ಕಾರ್ಡಿಯೋ ಮಾಡಿದ್ರೆ ಫ್ಯಾಟ್ ಲಾಸ್ ಆಗುತ್ತೆ ಅಂತ. ಅದು ಕಂಪ್ಲೀಟ್ಲಿ ಮಿತ್ ಆ್ಯಕ್ಚುಲಾಗಿ. ನೀವು ಕಾರ್ಡಿಯೋ ಮಾಡಿದ್ರೆ ನಿಮಗೆ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಲಂಗ್ಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮತ್ತು ಬ್ರೈನ್ ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ಬರುತ್ತೆ ಆ ಥರ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಬಿಟ್ಟರೆ ಫ್ಯಾಟ್ ಲಾಸ್ ಅನ್ನೋದು ಅದು ಮಿತ್ ಆ್ಯಕ್ಚುಲಾಗಿ. ಆಗುತ್ತೆ, ಆಗಲ್ಲ ಅಂತಲ್ಲ, ಬಟ್ ಮೇನ್ ಈ ರೀಸನ್ಸಿಗೆ ಮಾಡಬೇಕು ನೀವು. ಕಾರ್ಡಿಯೋ ಅಂದರೆ ಫ್ಯಾಟ್ ಲಾಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ. ಒಂದು ಇನ್ನೊಂದು, ನೀವು ಫ್ಯಾಟ್ ಲಾಸ್ ಕಾರ್ಡಿಯೋನೆಲ್ಲ ವೆಯ್ಟ್ ಟ್ರೈನಿಂಗ್ ಅಂತ ಹೇಳಿದ್ರೆ ಫ್ಯಾಟ್ ಲಾಸ್ ಆಗೋದು ವೆಯ್ಟ್ ಟ್ರೈನಿಂಗಲ್ಲೇ, ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ನೀವು ಕಾರ್ಡಿಯೋ ಮಾಡುವಾಗ ಫ್ಯಾಟ್ ಲಾಸ್ ಆಗ್ಬೋದು, ಬಟ್ ನೀವು ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ನಿಮ್ದು ಆಟೋಮೆಟಿಕಾಗಿ ಮಸಲ್ ಬಿಲ್ಡ್ ಆಗುತ್ತೆ. ನೀವು ಮಸಲ್ ಬಿಲ್ಡ್ ಆದರೆ ನೀವು ಮಲಗಿದಾಗ ಕೂಡ ಫ್ಯಾಟ್ ಲಾಸ್ ಆಗುತ್ತೆ. ಸೊ ಯಾವ್ದು ಬೆನಿಫಿಟ್ ಅಂತ ಅಂದ್ಕೊಳ್ಳಿ. ಸೊ ಕಾರ್ಡಿಯೋ ಮಾಡುವಾಗ ಫ್ಯಾಟ್ ಲಾಸ್ ಆದರೆ ನೀವು ವೆಯ್ಟ್ ಟ್ರೈನಿಂಗ್ ಮಾಡಿ ಮಸಲ್ ಬಿಲ್ಡ್ ಯಾವಾಗ ಆಗುತ್ತೆ, ನಿಮ್ಮ ಮಸಲ್ ಯಾವಾಗ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಜಾಸ್ತಿ ಮಸಲ್ ಗೇನ್ ಆಗ್ತಾ ಹೋಗುತ್ತೆ, ಅವಾಗ ನೀವು ಮಲಗಿದಾಗ ಕೂಡ ನೀವು ಫ್ಯಾಟ್ ಲಾಸ್ ಮಾಡ್ಬೋದು. ಎಸ್, ಅದರಿಂದ ವೆಯ್ಟ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್. ಕಾರ್ಡಿಯೋನು ಇಂಪಾರ್ಟೆಂಟ್, ಬಟ್ ಕಾರ್ಡಿಯೋ ಅಷ್ಟೇ ಇಂಪಾರ್ಟೆನ್ಸ್ ಇರೋದು ವೆಯ್ಟ್ ಟ್ರೈನಿಂಗ್ ಕೂಡ. ಸೊ ವೆಯ್ಟ್ ಟ್ರೈನಿಂಗು ಮಾಡಿ, ಕಾರ್ಡಿಯೋನು ಮಾಡಿ. ಮತ್ತು ತುಂಬ ಜನ ಯೋಗ ಬೆಟರ್ ಅದು ಇದು ಅಂತಾರೆ. ಹೌದು, ಯೋಗ ಕೂಡ ಬೆನಿಫಿಟ್ ಇದೆ, ಯೋಗನೂ ಮಾಡಿ. ಬಟ್ ಒಂದೊಂದು ಬೆನಿಫಿಟ್ ಇದೆ. ನೀವು ಹೇಳಿದ್ನಲ್ಲ, ಅಂದರೆ ಊಟ ಮಾಡಿ ನೀರು ಕುಡಿಬೇಡಿ, ಇಲ್ಲ ನೀರು ಒಳ್ಳೆಯದು, ವಾಟರ್ ಕೂಡ ಒಳ್ಳೆಯದು, ಊಟ ಕೂಡ ಒಳ್ಳೆಯದು. ಅದೇ ಥರ ಯೋಗ ಕೂಡ ಬೆಟರ್ ಇರುತ್ತೆ, ಕಾರ್ಡಿಯೋ ಕೂಡ ಬೆಟರ್ ಇರುತ್ತೆ, ಹಾಗೆ ವೆಯ್ಟ್ ಟ್ರೈನಿಂಗ್ ಕೂಡ ಬೆಟರ್ ಇರುತ್ತೆ. ಎಲ್ಲದನ್ನು ಕಾಂಬಿನೇಷನಲ್ಲಿ ಮಾಡಿದ್ರೆ ನೀವು ಬೆಟರ್ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಈ ಥರ ತುಂಬ ಬೇಸಿಕ್ ಮಿತ್ತಿದೆ. ಸೊ ಇದನ್ನು ಸರಿ ಮಾಡ್ಕೊಳ್ಳಿ. ಯಾರೇ ಹೇಳಿದ್ರು ಅದನ್ನು ಫಾಲೋ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತಲೇ. ಸೊ ಟ್ರೈಸೆಪ್ಸ್ ಆಗಿದೆ. ಇವಾಗ ಲಾಸ್ಟ್ ವೇರಿಯೇಷನ್ ಆ್ಯಪ್ಸಿಗೆ ಪ್ಲ್ಯಾಂಕ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಗಡ ಎಸ್, ಇವತ್ತಿನ ವರ್ಕೌಟ್ ಮುಗಿದಿದೆ. ಸೊ ಲಾಸ್ಟ್ ವೇರಿಯೇಷನ್ ಬಂದು ಸೈಕ್ಲಿಂಗ್, ಸೈಕ್ಲಿಂಗ್. ಇದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಹಾಗೇನಿದು ನಿಮ್ಮದು ಕೋರ್ ಮಸಲ್ಗೆ ವರ್ಕ್ ಆಗೋ ವರ್ಕೌಟ್. ಅದು ಕೂಡ ಜಸ್ಟ್ ಲೈ ಡೌನ್, ಕೀಪ್ ಯುವರ್ ಹ್ಯಾಂಡ್ಸ್ ಬಿಹೈಂಡ್ ಯುವರ್ ಹೆಡ್, ದೆನ್ ಲೆಗ್ಸ್ ಕೂಡ ಮೇಲಿಟ್ಕೊಳ್ಳಿ ಎರಡೂ. ಸೊ ಅಟ್ ಎ ಟೈಮ್ ನಿಮ್ಮದು ಒಂದು ಆಪೋಸಿಟ್ ಎಲ್ಬೋ ಮತ್ತು ಆಪೋಸಿಟ್ ನೀ ಟಚ್ ಆಗಬೇಕು. ಲೈಕ್ ನಿಮ್ಮ ಅಪ್ಪರ್ ಬಾಡಿ ಲಿಫ್ಟ್ ಆಗಿ ಕ್ರಂಚ್ ಆಗಬೇಕು ಆಪೋಸಿಟ್ ಸೈಡ್. ಕ್ರಂಚ್ ಸೇಮ್ ಪೊಸಿಷನ್, ಕ್ರಂಚ್ ಸೇಮ್ ಪೊಸಿಷನ್. ಎಸ್, ಎಸ್. ಈ ಥರ 10 ರೆಪಿಟೇಷನ್ ಮಾಡ್ತೀನಿ. ಸೊ ಇದು ನೀವು ಬಿಗಿನರ್ಸ್ ಆಗಿದೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಟ್ರೈ ಮಾಡಿ. ಸೊ ಇದನ್ನು ಫಾಸ್ಟಾಗಿ, ಇದ್ರಕ್ಕಿಂತ ಫಾಸ್ಟ್ ಮೂಮೆಂಟ್ ಕೂಡ ಮಾಡ್ಬೋದು. ಸೊ ನಾನು ನಿಮಗೆ ಸ್ಲೋ ಆಗಿ ಮಾಡಿ ತೋರಿಸಿದ್ದೀನಿ ಇವಾಗ. ಈ ಥರ 10 into 5 ಸೆಟ್ ಮಾಡ್ತೀನಿ. ಇದು ನಂದು ಲಾಸ್ಟ್ ವೇರಿಯೇಷನ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ 1 ಡೇದು ವರ್ಕೌಟ್ ರೂಟೀನ್ ಆಗಿದೆ. ಆ್ಯಂಡ್ ಇದು ನೀವು ಮನೇಲಿ ಕೂಡ ಅಗೇನ್ ಟ್ರೈ ಮಾಡ್ಬೋದು, ಜಿಮ್ಮಲ್ಲಿ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊತೀನಿ. ಈ ನನ್ನ ವರ್ಕೌಟಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ರೆಡಿ ಇರ್ತೀನಿ. ಎಸ್, ಥ್ಯಾಂಕ್ ಯು. ಬೌನ್ ಹೈಬರ್, ಹೌ ಟು ರಿಕವರ್ ದ ಶೋಲ್ಡರ್ ಪೇನ್ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರೆ ಅದಕ್ಕೆ ನಾವು ಆನ್ಸರ್ ಮಾಡಿದ್ದೀವಿ. ಎಸ್, ಲೋಹಿತ್ ಅನ್ನೋರು 5.36. ಥ್ಯಾಂಕ್ ಯು ಬ್ರದರ್. ಓಕೆ, ಆನ್ಸರ್ ಮಾಡಿದ್ದೀವಿ ಅಂತ ಅನ್ಸುತ್ತೆ ಆ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಆ್ಯಂಡ್ ಅದ್ವಿರೇ ಅಂತ ಅನ್ನೋರು ಬಗೀರಾ ಭರತ್ ಅಂತ ಕಳಿಸಿದ್ದಾರೆ. ಎಸ್, ಬಗೀರಾ ಆಗಿದೆ. ಇವಾಗ ಪರಾಕ್, ನೆಕ್ಸ್ಟ್ ಮೂವಿ ಪರಾಕ್ ಬರ್ತಾ ಇದೆ. ಸೊ ಪರಾಕ್ ಬರುತ್ತೆ. ರವಿ ಇನ್ಸ್ಟಾ ಅನ್ನೋರು, ಹಾಯ್ ಸರ್, ಫ್ಯಾಟ್ ಲಾಸ್ ಡಯಟ್ ಪ್ಲ್ಯಾನ್ ಮಾಡುವುದು ಹೇಗೆ? ಡಯಟ್ ಪ್ಲಾನ್ ಯಾವ ಥರ ಮಾಡಬೇಕಂದ್ರೆ, ಒಂದು ಬೇಸಿಕ್ ಹೇಳಬೇಕಂದ್ರೆ, ನಂಬರ್ 1 ಡಯಟ್ ಜೊತೆ ಚೆನ್ನಾಗಿ ಮಲಗಿ. ನೀವು ಡಯಟ್ ಅಂತ ಹೇಳಿದರೆ ಔಟ್ಸೈಡ್ ಫುಡ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮನೆ ಫುಡ್ ಇರಲಿ, ನೀವು ಅದರಲ್ಲೇ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. ಔಟ್ಸೈಡ್ ಫುಡ್, ಜಂಕ್ ಫುಡ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ. ಮನೆ ಫುಡ್ ತೊಗೊಳ್ಳಿ. ಒಂದು ಮನೆ ಫುಡ್ಡಲ್ಲಿ ಒಂದು ಪ್ರಾಪರ್ ಪ್ರೋಟೀನ್ ಇಂಟೇಕ್ ಇರಲಿ. ಅಂದರೆ ಇವಾಗ ಚಿಕನ್, ಫಿಶ್, ಎಗ್ ಇರಲಿ, ಇಲ್ಲ ವೆಜಿಟೇಬಲ್ ಸೋರ್ಸಲ್ಲೂ ತುಂಬ ನಿಮ್ಗೆ ಪ್ರೋಟೀನ್ ಸಿಗುತ್ತೆ, ಅದು ತೊಗೊಳ್ಳಿ. ಮತ್ತು ಸ್ವಲ್ಪ ಫೈಬರ್ಸ್ ಇರಲಿ, ಅಂದರೆ ಸ್ವಲ್ಪ ವೆಜಿಟೇಬಲ್ಸ್ ಇರಲಿ, ಮತ್ತು ರೈಸ್ ಇರಲಿ. ರೈಸೂ ಒಂದು ಕ್ವಾಂಟಿಟಿಲಿ ಇರಲೇಬೇಕಾಗುತ್ತೆ, ಇಲ್ಲ ಸ್ವೀಟ್ ಪೊಟೇಟೋ ಆ ಥರ ಆ್ಯಡ್ ಮಾಡ್ಬೋದು. ಅದ್ರ ಜೊತೆ ನಿಮ್ಗೆ ಆಲ್ಮಂಡ್ಸ್ ಇಲ್ಲ ಗುಡ್ ಆಯಿಲ್ ಯೂಸ್ ಮಾಡಿ ಫುಡ್ಡಿಗೆ ಸ್ವಲ್ಪ. ಎಲ್ಲದೂ ಒಂದು ನ್ಯೂಟ್ರಿಷನ್ ಪ್ರಾಪರ್ ಆಗಿರಲಿ, ಮತ್ತು ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿ. ಸೊ ಆ ಥರ ನೀವು ಆಲ್ಮೋಸ್ಟ್ ಹೇಳಿದಲ್ಲ, ಒಂದು ಮನೆ ಫುಡ್ಡಿಗೆ ಬಂದರೆ ಅಂದರೆ ನೀವು ಹೆಲ್ತಿ ಆದರೆ ಅಂತ. ಅದ್ರ ಜೊತೆ ಈ ಥರ ಮಾಡ್ತಾ ಹೋದರೆ ನೀವು ಬೆನಿಫಿಟ್ ಇರುತ್ತೆ. ಕಂಪ್ಲೀಟ್ ಪ್ಲ್ಯಾನ್ ಬೇಕಂದರೆ ಹೇಳಿದ್ನಲ್ಲ, ನಿಮ್ಮದು ಕಂಪ್ಲೀಟ್ ಪರ್ಸ್ನಲ್ ಡೀಟೇಲ್ಸ್ ಬೇಕಾಗುತ್ತೆ. ಸುಮ್ಮನೆ ಪ್ಲ್ಯಾನ್ ಕೊಡ್ಲಿಕ್ಕೆ ಆಗಲ್ಲ ಆ ಥರ. ಅಂದರೆ ಕೊಟ್ಟರು ನೀವು ಆ ಥರ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ನಿಮಗೆ ಇವಾಗ ಶುಗರ್ ಇರ್ಬೋದು, ಇಲ್ಲ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಇಲ್ಲ ನೀವು ಯಾವ ಲೆವೆಲಲ್ಲಿ ಇದ್ದೀರಾ ಗೊತ್ತಿಲ್ಲ, ಇಲ್ಲ ಮೇಲ್ ಫೀಮೇಲ್ ಏನೋ ಐಡಿಯಾನೇ ಇಲ್ಲ. ಸೊ ಆ ಥರ ಕೊಡ್ಲಿಕ್ಕಾಗಲ್ಲ. ಇದೊಂದು ಬೇಸಿಕ್ ಇದೆ, ಇದು ಯಾರು ಬೇಕಾದರೂ ಫಾಲೋ ಮಾಡ್ಬೋದು. ಬಟ್ ನಿಮ್ದೇನು ಹೆಲ್ತ್ ಇಶ್ಯೂಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಭಿ ಅನ್ನೋರು, ಮೈ ಬ್ರೋ ಇಸ್ ಲುಕಿಂಗ್ ಗುಡ್ ಇನ್ ಥಂಬ್ನೇಲ್, ಕೀಪ್ ಸ್ಮೈಲಿಂಗ್ ಬ್ರೋ ಅಂತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಕ್ವಶನ್.
ಕಾರ್ತಿಕ್ ಅನ್ನೋರು, ದ ಮ್ಯಾನ್ ಫ್ರಮ್ ಹೂಮ್ ಐ ಸ್ಟಾರ್ಟೆಡ್ ಮೈ ಜಿಮ್ ಸಿನ್ಸ್ 2022 ವೆನ್ ಐ ವಾಸ್ 18, motivating me through each video. Even if I have achieved a little physique, it's because of you, boss. Forever your fan and my favorite powerlifter. Attige, you are the best ಅಂತ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬಂದು ಭರತ್ ಅವರು, ನಮಸ್ತೆ ಭರತ್ ಹಾಗೂ ದಿಶಾ ಅವರೇ. ಮೈ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಈಸ್ ನಿಯರ್ಲಿ 50% ಆ್ಯಂಡ್ ಐ ಆಮ್ ಅಬೋವ್ 100 kgs. ನಾನು ತೂಕ ಕೂಡ ಕಡಿಮೆ ಮಾಡಬೇಕು ಆ್ಯಂಡ್ ಮಸಲ್ ಮಾಸ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು, ಸ್ವಲ್ಪ ಸಜೆಷನ್ಸ್ ಕೊಡಿ ಕೊಡಿ. ಓಕೆ, ಆಮೇಲೆ ಇನ್ನೊಂದು ಕಮೆಂಟ್ ಮಾಡಿದರೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಇವಾಗ ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ ಏನು ಅಂದರೆ, ಒಂದು ನಂಬರ್ ಒನ್ ನಿದ್ದೆ ಚೆನ್ನಾಗಿ ಮಾಡಿ. ಅಂದರೆ ಯಾವ ಟೈಮಿಗೆ ಮಲಗ್ತದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಇವಾಗಿನ ಜನ್ರೇಷನ್ ಯಾವ ಥರ ಆಗಿದೆ ಅಂದರೆ, ಒಂದು 12 o'clock 1 o'clock ಮಲಗೋದು ನಾರ್ಮಲ್ ಆಗಿದೆ. ಆ ಥರ ನಾರ್ಮಲ್ ಆಗಿದ್ದಕ್ಕೇ ಇವಾಗ ಹಾರ್ಟ್ ಅಟ್ಯಾಕ್ ಕೂಡ ನಾರ್ಮಲ್ ಆಗಿದೆ. ಇವಾಗ ಹಾಸ್ಪಿಟಲ್ ಕೂಡ ಜಾಸ್ತಿ ಆಗ್ತಾಯಿದೆ, ಹೆಲ್ತ್ ಇಶ್ಯೂ ಜಾಸ್ತಿ ಆಗ್ತಾಯಿದೆ. ಏನಕ್ಕಂದರೆ ಅದೇ ರೀಸನ್ಗೆ. ಲಾಸ್ಟ್ ಒಂದು 10 yearsಯಿಂದ ನೋಡಿ ಎಲ್ಲದೂ ಡಬಲ್ ಆಗ್ತಾನೆ ಇದೆ. ಅದು ಆಫ್ಟರ್ ಕೋವಿಡ್ ಆದಮೇಲೆ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ಸೊ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದನ್ನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು ಹೆಲ್ತಿಯಾಗಿ. ಸೊ ಕರೆಕ್ಟಾಗಿ ಮಲಗಿ. ಇನ್ನೊಂದು ಒಳ್ಳೆ ಕಾರ್ಡಿಯೋ ಅಂದರೆ ವಾಕ್ ಮಾಡಿ. ಇವಾಗಿನ ಲೈಫ್ ಸ್ಟೈಲ್ ಯಾವ ಥರ ಆಗಿದೆ ಅಂದರೆ, ನಿಮಗೆ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಯಾವ ಥರ ಆಗಿದೆ ಅಂದರೆ, ನಾನು ಕೂತಲ್ಲೇ ಇಲ್ಲೇ ನಾನು ಇನ್ನೊಂದು 1 month ಇಲ್ಲೇ ಇದ್ದು ನಾವು ಬದುಕ್ಬೋದು. ಅಂದರೆ ಏನು ಬೇಕಾದ್ರೆ ಆರ್ಡ್ರ್ ಮಾಡ್ಕೊಬೋದು, ಆ ಥರ ಇದೆ ಇವಾಗಿನ ಲೈಫ್ ಸ್ಟೈಲ್. ಅವಾಗಿಂದ ಏನಾಗ್ತಿತ್ತು ಅಂದರೆ, ಒಂದೊಂದು ಇದಕ್ಕೂ ಹೊರಗಡೆ ಹೋಗಿ ವಾಕ್ ಮಾಡ್ತಿದ್ರು. ಒಂದು ಬೇಸಿಕ್ ವಾಕ್ ಅನ್ನೋದಿತ್ತು. ಮಿನಿಮಮ್ ಒಂದು 8 to 10,000 ಸ್ಟೆಪ್ಸ್ ಆದರೂ ಪರ್ ಡೇಗೆ ಮಾಡಿ, ಒಂದು ಟ್ರ್ಯಾಕ್ ಮಾಡಿ, ಮಿನಿಮಮ್ ಸ್ಟೆಪ್ಸ್ ಇರಲಿ, ವಾಕ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ಆ್ಯಕ್ಟಿವ್ ಇರಿ. 2 ಇನ್ನೊಂದು ವಾಟರ್ ಇಂಟೇಕ್. ಅಂದರೆ ನಮ್ಮ ಬಾಡಿಲಿ ಎಲ್ಲ ಆರ್ಗನ್ಸ್ ಎಲ್ಲದಕ್ಕೂ ನಿಮ್ಗೆ ವಾಟರ್ ಬೇಕಿದೆ. ಸೊ ವಾಟರ್ ಇಂಟೇಕ್ ಹೇಗಂದರೆ ಮೆಷರ್ಮೆಂಟೇ ಮಾಡಲ್ಲ ತುಂಬ ಜನ. ಎಷ್ಟು ಕುಡಿತೀನಿ ಅಂತ ಚೆಕ್ ಮಾಡಲ್ಲ. ತುಂಬ ಜನ 1/2 ಲೀಟರ್ 1 ಲೀಟರ್ ಕುಡಿಯೋರು ಕೂಡ ನಾನು ನೋಡಿದ್ದೀನಿ. ಸೊ ವಾಟರ್ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳಿ. ನೀವು 100 kg ಇದ್ದೀರಾ ಅಂತ ಇದೆ ಬಾಡಿ ಇದು, ಒಂದು 3 to 4 ಲೀಟರ್ ಮಿನಿಮಮ್ ಇಟ್ಕೊಳ್ಳಿ. ಮತ್ತು ವಾಟರ್ ಇಂಟೇಕ್ ಇರೋ ಫುಡ್ ಅಂದರೆ ನಿಮಗೆ ಕುಕುಂಬರ್ ಇರ್ಬೋದು, ಇಲ್ಲ ಫ್ರೂಟ್ಸ್, ಅದನ್ನೆಲ್ಲ ಜಾಸ್ತಿ ತೊಗೊಳ್ಳಿ. ಅಂದರೆ ವಾಟರ್ ಮೆಲನ್ ಆ ಥರ ಎಲ್ಲ ಜಾಸ್ತಿ ತೊಗೊಳ್ಳಿ. ಇನ್ನೊಂದು ನ್ಯೂಟ್ರಿಷನ್ ಫುಡ್ ಇರಲಿ, ಹೆಲ್ತಿ ಫುಡ್ ಇರಲಿ. ಫಸ್ಟ್ನೇದಾಗಿ ನೀವು ಸಡನ್ನಾಗಿ ಎಲ್ಲದನ್ನು ಸ್ಟಾರ್ಟ್ ಮಾಡಲಿಕ್ಕಾಗಲ್ಲ. ಮನೆ ಫುಡ್ ತೊಗೊಳ್ಳಿ. ಮನೆ ಫುಡ್ಡಲ್ಲಿ ಒಂದು ಎಲ್ಲ ಮಿಕ್ಸ್ ಇರಲಿ. ಅಂದರೆ ಒಂದು ಪ್ರೋಟೀನ್ ಸೋರ್ಸ್ ಇರಲಿ, ಒಂದು ಕಾರ್ಬ್ ಸೋರ್ಸ್, ಫೈಬರ್ ಸೋರ್ಸ್, ಫ್ಯಾಟ್ ಸೋರ್ಸ್ ಎಲ್ಲದೂ ಇರಲಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಚಿಕನ್, ಎಗ್, ಫಿಶ್ ಆ ಥರ ಇರಲಿ ಒಂದು ಸೋರ್ಸ್. ಸ್ವಲ್ಪ ಕ್ವಾಂಟಿಟಿ ರೈಸ್ ಇರಲಿ. ರೈಸ್ ಇಲ್ಲ ಸ್ವೀಟ್ ಪೊಟೆಟೊ ಆ ಥರ ಇರಲಿ. ಇಡ್ಲಿ, ದೋಸೆ ಆ ಥರನೂ ಆ್ಯಡ್ ಮಾಡ್ಬೋದು. ಸ್ವಲ್ಪ ವೆಜಿಟೇಬಲ್ಸ್ ಇರಲಿ. ಯಾವ ವೆಜಿಟೇಬಲ್ಸ್ ಆದರೂ ಯೂಸ್ ಮಾಡಿ, ಸ್ಟಾರ್ಟಿಂಗಲ್ಲಿ ಇದ್ದೀರಾ ಅಂತಿದ್ದೀರಾ ಆ ರೀಸನ್ಗೆ. ಹಾಗೆ ಫ್ಯಾಟ್ ಸೋರ್ಸ್ ಇರಲಿ, ಸ್ವಲ್ಪ ಆಲ್ಮಂಡ್ ಆ ಥರ ಎಲ್ಲ ಇರುತ್ತೆ, ಮತ್ತು ಆಯಿಲ್ ಅದೆಲ್ಲ ಆ್ಯಡ್ ಮಾಡ್ಬೋದು. ಅಷ್ಟು. ಆಮೇಲೆ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಯಾಕಂದರೆ 50% ಬಾಡಿ ಫ್ಯಾಟ್ ಇದೆ ಅಂತ ಹೇಳ್ತಾ ಇದ್ದೀರಾ. ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಸ್ಮೋಕ್ ಇಲ್ಲ ಡ್ರಿಂಕ್ಸ್ ಆ ಥರ ಇದ್ದರೆ ಸ್ಟಾಪ್ ಮಾಡಿ. ಆಲ್ಕೋಹಾಲ್ ಇದ್ದರೆ ಸ್ಟಾಪ್ ಮಾಡಿ. ಮತ್ತು ಟೈಮ್ ತೊಗೊಳುತ್ತೆ. ರೆಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾರೋ ಒಬ್ಬರದ್ದು ಫೋಟೋ ನಮ್ಮದೇ ನೋಡಿ 90 days ಟ್ರಾನ್ಸ್ಫಾರ್ಮೇಷನ್ ಅಂತ ನೋಡಿ ನೀವು ಒಂದು ಪ್ರಾಪರ್ ಗೈಡೆನ್ಸ್ ಇಲ್ಲದೆ ನೀವೇ ಏನೇನೋ ಮಾಡ್ಲಿಕ್ಕೆ ಹೋಗೋದು, ಆ ಥರ ಮಾಡ್ಲಿಕ್ಕೆ ಹೋಗ್ಬಿಡಿ. ಲೈಫ್ ತುಂಬ ದೊಡ್ಡದು. 3 month ಅಲ್ಲ, ಲೈಫ್ ಲಾಂಗ್ ನೀವು ಇರಲೇಬೇಕು. ನೀವು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. 3 month ಬದಲು 3 year ಟೈಮ್ ತೊಗೊಳ್ಳಿ, ಪರವಾಗಿಲ್ಲ. ಏನಕ್ಕಂದರೆ ಎವ್ರಿ ಡೇ ಜರ್ನಿ, ಅದು ಒಂದು ಪ್ರೋಗ್ರಾಮ್ ಅಂತಲ್ಲ, ಲೈಫ್ ಲಾಂಗ್ ಜರ್ನಿ ಇದು. ಸೊ ಅದನ್ನು ಫಾಲೋ ಮಾಡ್ತಾ ಹೋಗಿ. ಸೊ ಎಸ್, ಇಷ್ಟು. ಇದಾದಮೇಲೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಯರ್ ಚಾನಲ್ಸ್ ಅನ್ನೋರ್ಗೆ ಹೇಳಿದ್ದಾರೆ, ವೇರಿಂಗ್ ಕ್ಯಾಪ್ ವೈಲ್ ವರ್ಕೌಟ್ ಮೇ ಕಾಸ್ ಹೇರ್ ಫಾಲ್ ರೈಟ್ ಅಂತ ಕೇಳಿದ್ದಾರೆ. ಇಲ್ಲ, ಹೇರ್ ಫಾಲ್ ಆಗಲ್ಲ. ಏನಕ್ಕಂದರೆ 24 hour ಯೂಸ್ ಮಾಡಿರಲ್ಲ. ವರ್ಕೌಟ್ ಅಂದರೆ ಒಂದು ಮ್ಯಾಕ್ಸಿಮಮ್ 1.5 to 2 hour ಇರ್ಬೋದು. ಹೇರ್ ಫಾಲ್ ಆಗಲ್ಲ. ಇವನ್ ನಾನು ಕೂಡ ಯೂಸ್ ಮಾಡ್ತೀನಿ. ಹೇರ್ ಫಾಲ್ ಆಗಲ್ಲ. ಒಂದು 2 ರೀಸನಿಗೆ ಆಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ. ಒಂದು ಅನ್ಹೆಲ್ತಿ ಲೈಫ್ ಸ್ಟೈಲ್, ಅಂದರೆ ನಿಮಗೆ ಸ್ಮೋಕ್ ಮಾಡ್ತಾಯಿದ್ದೀರಾ, ಡ್ರಿಂಕ್ಸ್ ಮಾಡ್ತಾಯಿದ್ದೀರಾ, ಒಂದು ಕ್ವಾಲಿಟಿ ಫುಡ್ ತೊಗೊತಿಲ್ಲ, ಕ್ವಾಲಿಟಿ ಸ್ಲೀಪ್ ಇಲ್ಲ ಅಂದರೆ ಒಂದಾಗುತ್ತೆ ರೀಸನ್. ಇನ್ನೊಂದು ಅಂದರೆ ನಿಮ್ಮ ಜೆನೆಟಿಕ್ಕಿಂದ. ಮೇನ್ ರೀಸನ್ ನಿಮ್ಮ ಫ್ಯಾಮಿಲಿಯಿಂದ ಬಂದಿರುತ್ತೆ. ನಿಮ್ಮ ತಂದೆ ತಾಯಿಗೆ ಆ ಥರ ಇದ್ದಾಗ ನಿಮಗೆ ಕಂಟಿನ್ಯೂ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಕ್ಯಾಪ್ ಯೂಸ್ ಮಾಡೋದ್ರಿಂದ ಆಗಲ್ಲ. ಮತ್ತು ತುಂಬ ಜನ ಹೇರ್ ಗ್ರೋತಿಗಂತ ಆಯಿಲೆಲ್ಲ ಇವಾಗ ತುಂಬ ನೀವು ನೋಡಿರ್ಬೋದು, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಆಯಿಲ್ ಯೂಸ್ ಮಾಡೋದ್ರಿಂದ ಕೂಡ ನಿಮ್ಗೆ ಆಗಲ್ಲ. ಬೇಕಾದ್ರೆ ನೀವು ಒಂದು ಸತಿ ಅದನ್ನು ಡೌಟ್ ಇದ್ದರೆ ನಿಮ್ಗೆ ಡಾಕ್ಟ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಹೇಳ್ತಾರೆ. ನೀವು ಡಾಕ್ಟ್ರನ್ನ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡೋರು ನಂಬ್ಕೊಂಡು ಹೋದರೆ ಸುಮ್ಮನೆ ನಿಮ್ಗೆ ದುಡ್ಡು ವೇಸ್ಟ್ ಆಗುತ್ತೆ. ಅಂದರೆ ಚೆನ್ನಾಗಿ ಕ್ಲೀನಾಗಿ ವಾಶ್ ಆಗಿರೋ ಥರದ್ದು ಹ್ಯಾಟ್ಸ್ ಯೂಸ್ ಮಾಡ್ಬೋದು. ದೆನ್ ವಿಕ್ರಮ್ ಅನ್ನೋರು, ಅಣ್ಣ ಮೈ ಬಿಗ್ ಫ್ಯಾನ್ ಅಂತ. ಥ್ಯಾಂಕ್ ಯು. ಅರುಣ್ ಅನ್ನೋರು, ಐ ಆಮ್ ಶೋರ್ ಯು ಬೋತ್ ಆರ್ ಗ್ರೋ ಅಪ್ ಹಾರ್ಟ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಲಿಖಿತ್ ಗೌಡ ಹಾರ್ಟ್. ಆ್ಯಂಡ್ ಸುನಿಲ್ ಗೌಡ ಅನ್ನೋರು, ಹಾಯ್ ಬ್ರೋ, ಲಾಟ್ಸ್ ಆಫ್ ಲವ್ ಫಾರ್ ಯು ಬೋತ್. ಕ್ಯಾನ್ ವೆಜಿಟೇರಿಯನ್ ಬಿಲ್ಡ್ ಬಾಡಿ? ಇಫ್ ಎಸ್, ಪ್ಲೀಸ್ ಡೂ ಮೇಕ್ ವಿಡಿಯೋ ಆನ್ ಕಂಪ್ಲೀಟ್ 1 day ವೆಜಿಟೇರಿಯನ್ ಡಯಟ್ ವಿತ್ 100 grams ಪ್ರೋಟೀನ್ ಸೋರ್ಸ್. ಪ್ಲೀಸ್ ಬ್ರೋ. ಎಸ್, ಈ ಟಾಪಿಕ್ ಬಗ್ಗೆ ಮಾಡಬೇಕು. ನನ್ನ 90 days ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮಲ್ಲಿ ತುಂಬ ಜನ ವೆಜ್ ಡಯಟಲ್ಲಿ ಪ್ರಾಪರ್ ಮಸಲ್ ಬಿಲ್ಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಾಗಿದ್ದಾರೆ. ಸೊ ವೆಜ್ಜಲ್ಲೂ ಪ್ರೋಟೀನ್ ಸೋರ್ಸ್ ಇದೆ, ಬಟ್
ಹೌದು, ಕಂಪೇರ್ ಮಾಡಿದ್ರೆ ನಾನ್ ವೆಜ್ ಸುಮ್ಮನೆ ಹೇಳ್ತಾರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೆಜ್ಜಲ್ಲೂ ಆ ಥರ ಈ ಥರ ಅಂತ. ಬಟ್ ಕಂಪೇರ್ ಮಾಡಿದ್ರೆ ನಾನ್ ವೆಜ್ಜೇ. ಸೊ ಎಗ್ಗೇನೆ ವೆಜಿಟೇಬಲ್ ಸೋರ್ಸೇನೆ. ಬಟ್ ಅಷ್ಟು ಹಿಟ್ ಮಾಡ್ಲಿಕ್ಕೆ ಆಗಲ್ಲ ಅಂದರೂ ಕೂಡ ನೀವು ವೆಜ್ಜಲ್ಲಿ ಬಾಡಿ ಬಿಲ್ಡ್ ಮಾಡ್ಬೋದು, ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ. ಬಟ್ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋ ನಾವು ಮಾಡೋಣ ಅಂತ ಇದ್ವಿ ಆ್ಯಕ್ಚುಲಾಗಿ. ಕ್ವಶನ್ ಕೇಳಿದ್ದು ಹೆಲ್ಪ್ ಆಗಿದೆ ನಮಗೆ. ಸೊ ನೆಕ್ಸ್ಟ್ ವಿತಿನ್ 1 ಮಂತ್ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀವಿ. ಸೊ ಇದಾಗಿತ್ತು ನಿಮ್ಮ ಎಲ್ಲ ಕ್ವಶನ್ಸ್, ನಮ್ಮ ಎಲ್ಲ ಆನ್ಸರ್. ಈ ಎಲ್ಲ ಕ್ವಶನ್ಸ್ ನಿಮ್ಮ ಡೌಟ್ಸ್ಗೆಲ್ಲರಿಗೂ ಕ್ಲಾರಿಫೈ ಮಾಡಿದ್ದೀವಿ ಅನ್ಕೊತೀವಿ. ನೆಕ್ಸ್ಟ್ ವಿಡಿಯೋ ಯಾವುದಾದ್ರು ಟಾಪಿಕ್ ಬಗ್ಗೆ ಮಾಡ್ಬೋದು ಅನ್ನೋದನ್ನು ಸಜೆಸ್ಟ್ ಮಾಡಿದ್ದಾರೆ. ಬಟ್ ಸಜೆಸ್ಟ್ ಇನ್ನೂ ಮಾಡಿ. ಸೊ ಅದ್ರ ಬಗ್ಗೆ ನಾವು ವರ್ಕ್ ಮಾಡ್ತೀವಿ. ಸ್ಟೇ ಹೆಲ್ತಿ, ಸ್ಟೇ ಸ್ಟ್ರಾಂಗ್. ಥ್ಯಾಂಕ್ ಯು. ಸೊ ಇಷ್ಟು ದಿನ ವ್ಲಾಗಲ್ಲಿ ನಮ್ಮದು ಪ್ರೀ ವರ್ಕೌಟ್ ಏನು ಮಾಡ್ತೀವಿ ರೊಟೀನ್ ನೋಡ್ತಾ ಇದ್ದೀವಿ ನೀವು, ಹೇಗೆ ರೆಡಿಯಾಗಿ ಹೊರಡ್ತೀವಿ ಅಂತಲ್ಲ. ಸೊ ಇವತ್ತು ಪೋಸ್ಟ್ ವರ್ಕೌಟ್ ಏನು ಮಾಡ್ತೀವಿ ಅಂತ ನೋಡೋಣ. ಬಿಕಾಸ್ ಇವತ್ತು ಮಾರ್ನಿಂಗೇ ವೀಕೆಂಡ್ ಚಾಲೆಂಜ್ ಇರೋದ್ರಿಂದ ಸೆಷನ್ ಮುಗಿದಿದೆ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈಗ ಮನೆಗೆ ಹೋದ್ಮೇಲೆ ಪೋಸ್ಟ್ ವರ್ಕೌಟ್ ಏನು ತಿಂತೀವಿ, ಏನು ಮಾಡ್ತೀವಿ ನೋಡೋಣ. ಸೊ ಇವಾಗ ಜಸ್ಟ್ ಮನೆಗೆ ಬಂದಾಯಿತು. ಆ್ಯಂಡ್ ಇದು ತುಂಬ ಸಮ್ಮರ್ ಆಗಿದೆ ಆ್ಯಂಡ್ ಮಧ್ಯಾಹ್ನ ಕೂಡ ಆಗಿದೆ. ಅದಕ್ಕೆ ನಾನು ಯೂಶ್ವಲಿ ಬಂದ ತಕ್ಷಣ ಮಾಡೋಷ್ಟು ಪೇಷನ್ಸ್ ಇರಲ್ಲ ಆ್ಯಂಡ್ ಟಯರ್ಡ್ ಆಗಿರ್ತೀವಲ್ಲ. ಆಲ್ರೆಡಿ ನಾನು ಮಾಡಿ ಫ್ರಿಜ್ಜಲ್ಲಿ ಫ್ರೀಸ್ ಮಾಡಿರ್ತೀನಿ. ಈ ಥರ ಟ್ಯಾಬ್ಲೆಟ್ಸ್ ಥರ ಆಗಿರುತ್ತೆ ಅದು. ಸೊ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ಅದಕ್ಕೂ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ ಹೇಳಿ. ಸೊ ಇದು ತುಂಬ ಈಸಿ. ಸೊ ಈ ಥರ ಟ್ಯಾಬ್ಲೆಟ್ಸ್ನ ಇದು ಆ್ಯಕ್ಚುಲಿ ಇದು ನಿನ್ನೆ ಮಾಡಿದ್ದು, ಅಷ್ಟು ಫ್ರೀಸ್ ಆಗಿಲ್ಲ. ಎಸ್, ಥರ 2 to 3 ಟ್ಯಾಬ್ಲೆಟ್ಸ್ ಹಿಂಗೆ ಹಾಕಿದ್ರೆ ಆಯಿತು. ದೆನ್ ಸ್ವಲ್ಪ ವಾಟರ್ ಅದಕ್ಕೆ ಹಾಕೋಣ. ಇದೊಂದು ಸ್ವಲ್ಪ ಹೊತ್ತು ಬೇಕು, ಒಂದು 5 to 10 minutes ಅದೆಲ್ಲ ಕರಗೋಕ್ಕೆ. ಆವಾಗ ಸ್ವಲ್ಪ ಕೋಲ್ಡಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ ಕುಡಿಯೋಕ್ಕೆ. ಅದಕ್ಕೆ ನಾನು ತುಂಬ ಒಂದು 4 to 5 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಡ್ ಮಾಡಿ ಅದನ್ನು ಇದು ಫಿಲ್ಟರ್ ಮಾಡಿ ಇದರಲ್ಲಿ ಹಾಕಿ ಫ್ರೀಸ್ ಮಾಡಿದ್ದೀನಿ. ಸೊ ಹಾಗೇನದು ಫ್ರೀಸ್ಗೆ ಹಾಕ್ತೀನಿ. ಎಸ್, ಸೊ ಮೀಲ್ ರೆಡಿಯಾಗಿದೆ. ಸೊ ಮನೆಗೆ ಬಂದಮೇಲೆ ಫಸ್ಟ್ ಮೀಲ್, ಇದು ವರ್ಕೌಟ್ ಸೆಷನ್ ಮುಗಿಸಿ ಮನೆಗೆ ಬಂದಮೇಲೆ ಫಸ್ಟ್ ಮೀಲ್ ಆಗಿರುತ್ತೆ. ಆ್ಯಂಡ್ ನಾವು ಇದಕ್ಕೆ ರೈಸ್ ನಾವು ಊರಿಂದ ಅಕ್ಕಿ ತರೋದು. ಸೊ ಅಲ್ಲಿ ನಾವು ಅನ್ಪಾಲಿಶ್ಡ್, ಲೈಕ್ ಅಷ್ಟು ಪಾಲಿಶ್, ಇಲ್ಲಿ ಅಷ್ಟು ಪಾಲಿಶ್ ಮಾಡಿಸಲ್ಲ. ಸ್ವಲ್ಪ ನೋಡೋದಕ್ಕೆ ರೆಡ್ಡಿಶ್ ಕಲರಲ್ಲೇ ಇರುತ್ತೆ ಅದು. ಆ್ಯಂಡ್ ಅದ್ರ ಜೊತೆಗೆ ನಾನು ಹೋಲ್ ಎಗ್ ಆಮ್ಲೆಟ್ ಮಾಡಿದ್ದೀನಿ. ಸ್ಮಾಲ್, ಲೈಕ್ ಏನು ಆನಿಯನ್ ಏನೂ ಹಾಕಿಲ್ಲ, ನಾರ್ಮಲ್ ಆಮ್ಲೆಟ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಬೆಂಡಿ ಪಲ್ಯ. ಸೊ ನೀವು ಎನಿ ವೆಜಿಟೇಬಲ್ ಪಲ್ಯ ನೀವು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮೆಷರ್ಮೆಂಟ್ ಮಾಡಿ ಯೂಸ್ ಮಾಡೋದು ಬೆಟರ್. ಬಟ್ ನನಗೆ ಡೈಲಿ ಹಾಗೆ ಮಾಡಿ ಒಂದು 4-5 ಇಯರ್ಸಿಂದ ನನಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಎಷ್ಟು ಹಾಕ್ತಾಯಿದ್ದೀನಿ, ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ. ಸೊ ಅದು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಚಿಕನ್ ಕರಿ. ಸೊ ನಿಮಗೆ ಯಾವ ಥರ ಇಷ್ಟನೋ ನೀವು ಆ ಥರ ಯೂಸ್ ಮಾಡ್ಕೊಳ್ಳಿ. ಸೊ ಬರೋದವ್ರಿಗೆ ಕರಿ ಥರ ಇದ್ದರೆ ಇಷ್ಟ ಆಗುತ್ತೆ. ಸೊ ನಾವು ಹಾಗಾಗಿ ಕರಿನೇ ಜಾಸ್ತಿ ಮಾಡೋದು. ಸೊ ಇದಾಗಿರುತ್ತೆ ಫಸ್ಟ್ ಮೀಲ್ ಆಫ್ಟರ್ ದ ಸೆಷನ್. ಸೊ ಇವತ್ತು ನಂದು ವರ್ಕೌಟ್ ಸೆಷನ್ ಆ್ಯಂಡ್ ಪೋಸ್ಟ್ ವರ್ಕೌಟ್ ಮನೆಗೆ ಬಂದು ಏನು ಮಾಡ್ತೀವಿ ಅಂತ, ಹೇಗೆ ಡಯಟ್ ಫುಡ್ ಹೇಗಿತ್ತು ಅಂತ ಹೇಳಿ ಎಲ್ಲದೂ ನೋಡಿದ್ದೀರಾ ಅನ್ಕೊತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹಾಗೆ ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ, ಇವನ್ ನಿಮ್ಮ ಡಯಟ್ ಪ್ಲ್ಯಾನ್ ಮಾಡೋದ್ರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಸೊ ಏನೇ ಇದ್ದರೂ ಜಸ್ಟ್ ಕಮೆಂಟ್ ಮಾಡಿ, ವಿ ಆರ್ ರೆಡಿ ಟು ಆನ್ಸರ್. ಮತ್ತು ಓಕೆ, ವರ್ಕೌಟ್ ಎಲ್ಲ ಆದಮೇಲೆ ರಿಕವರಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಓವರ್ ಸ್ಟ್ರೆಸ್ ಆಗೋದು ಅಥವಾ ಓವರ್ ವರ್ಕೌಟ್ ಮಾಡೋದು, ಎನಿ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡೋದು, ಅಗತ್ಯಕ್ಕಿಂತ ಜಾಸ್ತಿ ಮಾಡೋದು ಒಳ್ಳೆಯದಲ್ಲ. ಸೊ ಅಗೇನ್ ಇದು ಈಗ ರೆಸ್ಟ್ ಟೈಮ್ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ, ನ್ಯೂ ಕಂಟೆಂಟ್ ಜೊತೆ. ಅಂಟಿಲ್ ದೆನ್ ಸ್ಟೇ ಹೆಲ್ದಿ, ಸ್ಟೇ ಸ್ಟ್ರಾಂಗ್. ಬಾಯ್ ಬಾಯ್.